Hello everyone, good morning. Let's start chapter 13. ನಾವು ಚಾಪ್ಟರ್ 13 ಕಾಸ್ಟ್ ಸಿಸ್ಟಮ್ನ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಕಾಸ್ಟ್ ಸಿಸ್ಟಮ್ ಅಂದ ತಕ್ಷಣ ನಿಮಗೆಲ್ಲರಿಗೂ ಒಂದು ಐಡಿಯಾ ಆಲ್ರೆಡಿ ಇದೆ ಅಲ್ವಾ? ಇಂಡಿಯಾಸ್ ಓಲ್ಡೆಸ್ಟ್ ಸ್ಟ್ರಕ್ಚರ್, ಮಾಡರ್ನ್ ಇಂಡಿಯಾಸ್ ಪರ್ಸಿಸ್ಟೆಂಟ್ ಶ್ಯಾಡೋ. ನೋಡಿ, ಇವತ್ತು ಭಾರತ ಸ್ಪೇಸಿಗೆ ರಾಕೆಟನ್ನು ಕಳಿಸ್ತಾ ಇದೆ. ನಮ್ಮ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ಗಳನ್ನು ತುಂಬ ದೇಶ ಅಡಾಪ್ಟ್ ಮಾಡ್ಕೊಳ್ತಾ ಇದೆ ಮ್ಯಾಸಿವ್ ಸ್ಕೇಲಲ್ಲಿ. ಗ್ಲೋಬಲ್ ಸಿಇಒಗಳು ನಮ್ಮ ದೇಶದಿಂದ ಹೊರಟಿದ್ದಾರೆ, ಅಥವಾ ನಮ್ಮ ದೇಶದ ಸಿಇಒಗಳು ನಾವು ಹೇಳ್ಕೊಳ್ತೇವೆ ಅಲ್ವಾ? ಗೂಗಲ್ಲು, ಮೈಕ್ರೋಸಾಫ್ಟು ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳ ಸಿಇಒಸು ಅವರ ಮೂಲ ಇಂಡಿಯಾನೇ ಅಂತೆಲ್ಲ ಮಾತಾಡ್ತೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇನೋವೇಷನ್, ಇಕನಾಮಿಕ್ ಟ್ರಾನ್ಸ್ಫಾರ್ಮೇಷನ್, ನಾವು ಮಾತನಾಡದೇ ಇರೋ ವಿಷಯನೇ ಇಲ್ಲ. ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ನಮಗೆ ತುಂಬ ಜ್ಞಾನ ಇದೆ, ಜ್ಞಾನಿಗಳಾಗ್ಬಿಟ್ಟಿದ್ದೇವೆ. ಆದರೂ ಸಹಿತ ಕೆಲವು ಆರ್ಡಿನರಿ ಕ್ವಶನ್ಗಳು ಹಾಗೆ ಉಳ್ಕೊಳ್ಳಿದೆ. ಯಾವುದು ಆ ಕ್ವಶನ್ಗಳು ಹಾಗೆ ಉಳ್ಕೊಂಡಿರೋದು ಅಂತಂದರೆ, ವೈ ಡು ಮೆನಿ ಮ್ಯಾರೇಜಸ್ ಸ್ಟಿಲ್ ಹ್ಯಾಪನ್ ಇನ್ ಕಾಸ್ಟ್ ಬೌಂಡ್ರೀಸ್? ಈಗಲೂ ಸಹ ಮದುವೆ ಅನ್ನೋದು ಕೆಲವೇ ಜಾತಿ ವ್ಯವಸ್ಥೆಯ ಒಳಗಡೆ ಮಾತ್ರ ಯಾಕೆ ನಡೀತಾ ಇದೆ? ಇಂಟರ್ ಕಾಸ್ಟ್ ಮ್ಯಾರೇಜ್ ಆದರೆ ಮರ್ಯಾದ ಹತ್ಯೆ, ಅಷ್ಟು ದೊಡ್ಡ ದೊಡ್ಡ ಹೀನಾಯ ಕೃತ್ಯಗಳು ಯಾಕೆ ನಡೀತಾ ಇದೆ ಇನ್ನು? ವೈ ಡು ಇಲೆಕ್ಷನ್ ಸ್ಟಿಲ್ ಕ್ಯಾಲ್ಕುಲೇಟ್ ಕಾಸ್ಟ್ ಇಕ್ವೇಷನ್ಸ್? ಚುನಾವಣೆ ನಡಿಬೇಕಾದ್ರೆ ನಮ್ಮ ಕಾಸ್ಟ್ನವ್ರು ಎಷ್ಟಿದ್ದಾರೆ, ನಮ್ಮ ಧರ್ಮದವ್ರು ಎಷ್ಟಿದ್ದಾರೆ ಆ ಲೆಕ್ಕಾಚಾರ ಮಾಡೇ ಮಾಡ್ತಾರೆ ಪೊಲಿಟಿಷಿಯನ್ಸ್. ನಮ್ಮ ಸರ್ನೇಮ್, ನಮ್ಮ ಐಡೆಂಟಿಟಿಯನ್ನು ತಿಳಿಸುತ್ತೆ. ವೈ ಡು ರಿಸರ್ವೇಷನ್ ಡಿಬೇಟ್ಸ್ ಇವೋಕ್ ಸಚ್ ಇಂಟೆನ್ಸ್ ಇಮೋಷನ್? ರಿಸರ್ವೇಷನ್ ಅಂತ ಬಂದ ತಕ್ಷಣ, ಮೀಸಲಾತಿ ಬಗ್ಗೆ ಒಂದು ಡಿಬೇಟ್ ಸ್ಟಾರ್ಟ್ ಆದ ತಕ್ಷಣ ಹೊಸ ಹೊಸ ವಾದ ಪ್ರತಿವಾದಗಳು ಹುಟ್ಕೊಳ್ಳುತ್ತೆ. ಆ್ಯಂಡ್ ವೈ ಡಸ್ ಡಿಸ್ಕ್ರಿಮಿನೇಷನ್ ಸರ್ವೈವ್ ಡಿಸ್ಪೈಟ್ ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿ? ಸಂವಿಧಾನ ಇಷ್ಟೆಲ್ಲ ನಮಗೆ ಕೊಟ್ಟಿದೆಯಲ್ವಾ, ಮೌಲ್ಯಗಳಿದೆ, ಗ್ಯಾರಂಟಿ ಇದೆ, ಹಕ್ಕುಗಳಿದೆ, ಆದರೂ ಸಹಿತ ತಾರತಮ್ಯ ಮುಂದುವರಿತಾನೇ ಇದೆ. ಇನ್ನು ವೈ ಕ್ಯಾನ್ ಅ ಸಿಸ್ಟಮ್ ಸೆಂಚುರೀಸ್ ಓಲ್ಡ್ ಸ್ಟಿಲ್ ಶೇಪ್ ಆಪರ್ಚುನಿಟೀಸ್ ಇನ್ ಅ ರಿಪಬ್ಲಿಕ್ ಕಮಿಟೆಡ್ ಟು ಇಕ್ವಾಲಿಟಿ? ಶತಮಾನಗಳಷ್ಟು ಹಳೆಯದಾದ ಕೆಲವು ವ್ಯವಸ್ಥೆಗಳು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೊಸದಾಗಿದೆ, ನಾವೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ ಅಂತ ಹೇಳ್ತೀವಲ್ವ, ಆದರೂ ಸಹಿತ ಹಳೆ ಕಾಲದ ಕೆಲವು ಅನಗತ್ಯವಾದ ವಿಚಾರಗಳು ಇನ್ನೂ ಯಾಕೆ ಮುಂದುವರಿತಾ ಇದೆ? ಇಂಥ ಆರ್ಡಿನರಿ ಕ್ವಶನ್ಗಳನ್ನು ನಾವು ಎಷ್ಟೋ ಸಾರಿ ಕೇಳೋದೇ ಇಲ್ಲ. ಯಾಕಂತಂದರೆ ದ ಆನ್ಸರ್ ಇಸ್ ಅನ್ಕಂಫರ್ಟೇಬಲ್ ಆ್ಯಂಡ್ ಅನ್ಅವಾಯ್ಡೇಬಲ್. Modern India lives with an ancient social structure that has weakened, adapted, transformed, resisted and survived. ಕಾಸ್ಟ್ ಸಿಸ್ಟಮ್ ಹೇಗೆ ಯಾವ್ಯಾವ ಒಂದು ಹಂತವನ್ನು ದಾಟ್ಕೊಂಡು ಬಂದಿದೆ. ಸರಿ, ವೀಕ್ ಆಗಿತ್ತು, ಆಮೇಲೆ ಬೇರೆ ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ, ಟ್ರಾನ್ಸ್ಫಾರ್ಮ್ ಆಗುತ್ತೆ, ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ, ಆದರೂ ಸಹ ಸರ್ವೈವ್ ಹಾಕ್ಕೊಂಡು ಬಂದಿದೆ. ಸರ್, ನನ್ ಅದರ್ ದೆನ್ ಕಾಸ್ಟ್. Sorry. To understand India deeply, its inequalities, solidarities, politics, anxiety, aspirations, and moral struggles, one cannot ignore caste. ಭಾರತವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಜಾತಿ ವ್ಯವಸ್ಥೆಯನ್ನು ನಾವು ಇಗ್ನೋರ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಇಟ್ ಈಸ್ ನಾಟ್ ದಿ ಓನ್ಲಿ ಫೋರ್ಸ್ ಶೇಪಿಂಗ್ ಇಂಡಿಯಾ, ಬಟ್ ಇಟ್ ರಿಮೇನ್ಸ್ ಒನ್ ಆಫ್ ದಿ ಮೋಸ್ಟ್ ಕಾನ್ಸಿಕ್ವೆನ್ಷಿಯಲ್. ತುಂಬ ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ ಪ್ರಭಾವವನ್ನು ಬೀರುವಂತಹ, ಪರಿಣಾಮವನ್ನು ಬೀರುವಂತಹ ಅಂಶ ಯಾವುದದು? ಕಾಸ್ಟ್. ಹಾಗಿದ್ದರೆ ಕಾಸ್ಟ್ ಅಂತಂದರೆ ಏನು? ವಾಟ್ ಈಸ್ ಕಾಸ್ಟ್? ಕಾಸ್ಟ್ ಈಸ್ ಅ ಹೆರಿಡೇಟರಿ ಸೋಷಿಯಲ್ ಗ್ರೂಪಿಂಗ್ ಇನ್ ಟು ವಿಚ್ ಪರ್ಸನ್ ಈಸ್ ಬಾರ್ನ್. ಅಂದರೆ ಒಂದು ಸಮುದಾಯದಲ್ಲಿ ಒಬ್ಬ ವ್ಯಕ್ತಿ ಜನಿಸಿರ್ತಾರೆ, ಅಂದರೆ ಹೆರಿಡೇಟರಿ ಸೋಷಿಯಲ್ ಗ್ರೂಪಿಂಗ್. ಹಿಸ್ಟೋರಿಕಲಿ ಅಸೋಸಿಯೇಟೆಡ್ ವಿತ್ ಸ್ಟೇಟಸ್. ಆ ಒಂದು ಗುಂಪಿಗೆ ಅಥವಾ ಆ ಒಂದು ಕುಟುಂಬಕ್ಕೆ, ಆ ಸಮುದಾಯಕ್ಕೆ ಹಿಂದಿನ ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಸ್ಟೇಟಸ್ ಇತ್ತು, ಅದಕ್ಕೆ ಸಂಬಂಧಪಟ್ಟಂತಹ ಮ್ಯಾರೇಜ್ ರೂಲ್ಸ್ ಇತ್ತು. ಆದರೆ ಇನ್ನೂ ಸಹ ಆ ರೂಲ್ಸು, ಸ್ಟೇಟಸ್ಸು, ಆಕ್ಯುಪೇಷನ್ನು, ಪ್ಯಾಟರ್ನ್ಸ್ ಆಫ್ ಸೋಷಿಯಲ್ ಇಂಟರಾಕ್ಷನ್ ಹಾಗೆ ಮುಂದುವರ್ಕೊಂಡು ಬರ್ತಾ ಇದೆ. ಇನ್ ಸಿಂಪಲ್ ಟರ್ಮ್ಸ್, ಕಾಸ್ಟ್ ಇಸ್ ಅನ್ ಐಡೆಂಟಿಟಿ ಅಸೈನ್ಡ್ ಬಿಫೋರ್ ಚಾಯ್ಸ್ ಬಿಗಿನ್ಸ್. ಆಯ್ಕೆನೇ ಇಲ್ಲ ನಿಮ್ಮ ಕಾಸ್ಟನ್ನು ಚೂಸ್ ಮಾಡ್ಕೊಳ್ಳಿಕ್ಕೆ.
ನಿಮ್ಮ ಜಾತಿ ನೀವು ಆಯ್ಕೆ ಮಾಡ್ಕೊಳ್ಳಿಕ್ಕಾಗಲ್ಲ. ಧರ್ಮವನ್ನು ಬದಲಾಯಿಸಿದ್ರೂ ಸಹ ನಿಮ್ಮನ್ನು ಆ ಒಂದು ಜಾತಿಯ ದೃಷ್ಟಿಯಿಂದನೇ ಜನ ನೋಡ್ತಾ ಇರ್ತಾರೆ. ನೋ ಚೈಲ್ಡ್ ಸೆಲೆಕ್ಟ್ಸ್ ಇಟ್. ಯಾವ ಮಗುನೂ ಇದನ್ನು ಆಯ್ಕೆ ಮಾಡ್ಕೊಂಡು ಹುಟ್ಟಿರೋದಿಲ್ಲ. ನೋ ಇನ್ಫ್ಯಾಂಟ್ ನೆಗೋಷಿಯೇಟ್ಸ್ ಇಟ್. ಸೊಸೈಟಿ ಪ್ಲೇಸಸ್ ದಿ ಲೇಬಲ್ ಫಸ್ಟ್ ಆ್ಯಂಡ್ ದಿ ಪರ್ಸನ್ ಗ್ರೋಸ್ ಬಿನೀತ್ ಇಟ್. ಲೇಬಲ್, ಆ ಒಂದು ಹಣೆಪಟ್ಟಿ ನಮಗಿರೋದೆ, ಅದರ ಅಡಿಯಲ್ಲೇ ನಾವು ಜೀವನವನ್ನು ಸಾಗಿಸಬೇಕಾಗತ್ತೆ. ದಿಸ್ ಈಸ್ ವೈ caste is not merely an identity marker, has historically functioned as system of social organization. ಕೇವಲ ಐಡೆಂಟಿಟಿ ಮಾರ್ಕರ್ ಮಾತ್ರ ಅಲ್ಲ ಇದು. ಐತಿಹಾಸಿಕವಾಗಿ ಮೊದಲೆಲ್ಲ ಸಮಾಜದಲ್ಲಿ ಬೇರೆ ಬೇರೆ ವ್ಯವಸ್ಥೆಗೋಸ್ಕರ ಇದನ್ನು ಮಾಡಿದ್ರು ಅಂತ ಹೇಳಲಾಗುತ್ತೆ. ಆದರೆ ಇಟ್ ಟೋಲ್ಡ್ ಪೀಪಲ್ ವೇರ್ ದೆ ಸ್ಟುಡ್, whom they could marry, what work they might perform, how others might treat them, and what dignity they could expect. ಒಂದು ಜಾತಿಯಲ್ಲಿ ಜನಿಸಿದ ಮೇಲೆ ಹೇಗಿರಬೇಕು, ಯಾರನ್ನ ಮದುವೆ ಆಗಬೇಕು, ಯಾವ್ಯಾವ ವರ್ಕನ್ನು ನೀವು ಮಾಡಬೇಕು, ಬೇರೆಯವರು ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ, ಮತ್ತು ಡಿಗ್ನಿಟಿಯನ್ನು ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಹಲವಾರು ವಿಚಾರಗಳನ್ನು ತಿಳಿಸ್ತಾ ಇರುತ್ತೆ. ಕಾಸ್ಟ್ ದೇರ್ಫೋರ್ ಹ್ಯಾಸ್ ಬಿನ್ ಬೋತ್ ಸಿಸ್ಟಮ್ ಆಫ್ ಬಿಲಾಂಗಿಂಗ್ ಆ್ಯಂಡ್ ಅ ಸಿಸ್ಟಮ್ ಆಫ್ ಇನ್ಇಕ್ವಾಲಿಟಿ. ಅಂದರೆ ಒಂದು ಗುಂಪು ಸಿಗುತ್ತೆ ನಿಮಗೆ, ಹೌದು, ನಿಮ್ಮ ಜಾತಿಯಿಂದ ನಿಮಗೆ ಒಂದು ಸಮೂಹದ ಜೊತೆ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಕಡೆ ಇನ್ಇಕ್ವಾಲಿಟಿ, ಅಸಮಾನತೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಇನ್ನು ಮೊದಲಿನ ಒಂದು ಥಿಯರಿ, ವರ್ಣ ಥಿಯರಿ ಅಂತಿದೆ, ಆವಾಗ ಅದು ಪ್ರಾಕ್ಟಿಕಲ್ ಆಗಿ ಇರಬಹುದು. ಆದರೆ ಈಗ ಅದು ಒಂದು ಥಿಯರಿ, ಜಾತಿ ಅನ್ನೋದು ರಿಯಾಲಿಟಿ ಆಗಿದೆ. ವರ್ಣ ಮತ್ತು ಜಾತಿ. ವರ್ಣ ಅಂತಂದ್ರೆ ಏನು? ಐಡಿಯಲೈಸ್ಡ್ ಫೋರ್ ಫೋಲ್ಡ್ ಆರ್ಡರ್. ಈಗ ಮೊದಲು ಹಳೆ ಕಾಲದಲ್ಲಿ ಬೇರೆ ಬೇರೆ ಗ್ರಂಥಗಳು ಬೇರೆ ಬೇರೆ ರೀತಿ ವರ್ಣವನ್ನು ಡಿಸ್ಕ್ರೈಬ್ ಮಾಡುತ್ತೆ. ಆದರೂ ಸಹಿತ ಏನ್ಷಂಟ್ ಟೆಕ್ಸ್ಟ್ ಆಫನ್ ಡಿಸ್ಕ್ರೈಬ್ 4 ಬ್ರಾಡ್ ವರ್ಣಸ್, 4 ಮುಖ್ಯವಾದ ವರ್ಣಗಳು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಿಣ್ಸ್ ಅಂತಂದರೆ ಪ್ರೀಸ್ಟ್ಲಿ ಆ್ಯಂಡ್ ಇಂಟಲೆಕ್ಚುವಲ್ ರೋಲ್ಸ್. ಈಗ ದೇವತಾ ಕಾರ್ಯಗಳು, ಇಂಟಲೆಕ್ಚುವಲ್ ಕೆಲವೊಂದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಗುರು ಆಸ್ಥಾನದಲ್ಲಿ, ರಾಜನ ಆಸ್ಥಾನದಲ್ಲಿ ರಾಜಪುರೋಹಿತರು, ರಾಜಗುರುಗಳು ಅಂತೆಲ್ಲ ಇರ್ತಾರೆ ಅವರು. ಇನ್ನು ಕ್ಷತ್ರಿಯಾಸ್ ಅಸೋಸಿಯೇಟೆಡ್ ವಿತ್ ರೂಲ್ ಆ್ಯಂಡ್ ವಾರ್ಫೇರ್, ಯುದ್ಧ ಮತ್ತು ರಾಜ್ಯವನ್ನು ನೋಡ್ಕೊಳ್ಳೋದು ಕ್ಷತ್ರಿಯರ ಕೆಲಸ. ವೈಶ್ಯಾಸ್ ಅಸೋಸಿಯೇಟೆಡ್ ವಿತ್ ಟ್ರೇಡ್ ಆ್ಯಂಡ್ ಅಗ್ರಿಕಲ್ಚರ್. ಶೂದ್ರಾಸ್ ಅಸೋಸಿಯೇಟೆಡ್ ವಿತ್ ಸರ್ವಿಸ್ ಆ್ಯಂಡ್ ಲೇಬರ್. ಈ ರೀತಿ ಆಗ 4 ಮುಖ್ಯವಾದ ವರ್ಣಗಳನ್ನು ಮಾಡ್ತಾರೆ. ಅದೊಂದು ಸ್ಕಿಮ್ಯಾಟಿಕ್ ಮಾಡೆಲ್, ಫಿಲಾಸಫಿಕಲ್ ಮತ್ತು ನಾರ್ಮೇಟಿವ್ ಆಗಿತ್ತು, ಸ್ಕ್ರಿಪ್ಟಿವ್ ಅಂತ ಅಲ್ಲ. ಆದರೆ ಈಗ ರಿಯಾಲಿಟಿ ಏನು? ಜಾತಿ. ಆಕ್ಚುಯಲ್ ಇಂಡಿಯನ್ ಸೊಸೈಟಿ ಫಂಕ್ಷನ್ ಥ್ರೂ ಥೌಸಂಡ್ಸ್ ಆಫ್ ಲೋಕಲೈಸ್ಡ್ ಬರ್ತ್ ಬೇಸ್ಡ್ ಕಮ್ಯುನಿಟೀಸ್ ನೋನ್ ಜಾತೀಸ್. ಎಷ್ಟು ಜಾತಿಗಳಿದೆಯೋ, ಎಷ್ಟು ಪಂಗಡಗಳಿದೆಯೋ ಗೊತ್ತಿಲ್ಲ ನಮಗೆ. ದೀಸ್ ಗ್ರೂಪ್ಸ್ ವೇರಿಡ್ ಅಕ್ರಾಸ್ ರೀಜನ್. ಅಂದರೆ ಅವುಗಳನ್ನು ಆಯಾ ಪ್ರದೇಶಕ್ಕೆ ತಕ್ಕ ಹಾಗೆ ವೇರಿ ಆಗ್ತಾ ಇರುತ್ತೆ. ಮತ್ತು ಎಲ್ಲವನ್ನ ಲೆಕ್ಕದಲ್ಲಿ ತೆಗೆದುಕೊಳ್ಬಹುದು. ಜನಗಣತಿಯನ್ನು ನೋಡಿದರೆ ನಮಗೆ ಸಿಗಬಹುದು ಲೆಕ್ಕ. ಅವುಗಳನ್ನು ಮೀರಿ ಇನ್ನೂ ಹಲವಾರು ಇರಬಹುದು. ಹಾಗಾಗಿ ರೀಜನ್ಗೆ ತಕ್ಕ ಹಾಗೆ, ಪ್ರದೇಶಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಜಾತಿಗಳನ್ನು ನೋಡಬಹುದು. ಲ್ಯಾಂಗ್ವೇಜ್, ಆಕ್ಯುಪೇಷನ್, ಇಕಾಲಜಿ, ಪೊಲಿಟಿಕಲ್ ಹಿಸ್ಟ್ರಿ, ಎಲ್ಲದರ ಮೇಲೂ ಜಾತಿಯ ಪ್ರಭಾವ. ಮತ್ತು ಇಂಥ ಅಂಶಗಳು ಬದಲಾಗ್ತಾ ಇದ್ದ ಹಾಗೆ ಜಾತಿಯಲ್ಲೂ ಸಹ ಬೇರೆ ಬೇರೆ ವ್ಯತ್ಯಾಸಗಳನ್ನು ನೋಡ್ತಾ ಹೋಗ್ಬೋದು. ಕಮ್ಯುನಿಟಿ, ಲಿಂಗಾಯತ್, ಒಕ್ಕಲಿಗ, ಜಾಟ್, ಯಾದವ್, ನಾಯರ್, ಮರಾಠ, ಕುರ್ಮಿ, ಈಚ್ ಎಮರ್ಜ್ಡ್ ಇನ್ ಸ್ಪೆಸಿಫಿಕ್ ಕಾಂಟೆಕ್ಸ್ಟ್. ಎಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಎಮರ್ಜ್ ಆಗಿರುವಂತಹ ಜಾತಿ ಅಂತ ಹೇಳ್ಬೋದು. ಇಂಡಿಯಾ ಇನ್ ಪ್ರಾಕ್ಟೀಸ್ ಲೀವ್ಡ್ ಮೋರ್ ಥ್ರೂ ಜಾತಿ ದೆನ್ ಥ್ರೂ ಟೆಕ್ಸ್ಟ್ ಬುಕ್ ವರ್ಣ. ವರ್ಣ ವ್ಯವಸ್ಥೆ ಅಂತ ಮೊದಲೇರೋ ಹೇಳ್ತಾ ಇದ್ರು, ಆಮೇಲೆ ಅದು ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ಉಳಿದು ಬಿಡ್ತು ಅಷ್ಟೇ. ಇಲ್ಲಿ ನಮ್ಮ ದೇಶದಲ್ಲಿ ಇರೋದು ಜಾತಿಗಳು. ದಿಸ್ ಡಿಸ್ಟಿಂಕ್ಷನ್ ಮ್ಯಾಟರ್ಸ್, ರಿಮೈಂಡ್ಸ್ ಅಸ್ ದ್ಯಾಟ್ ಸೋಷಿಯಲ್ ಸಿಸ್ಟಮ್ಸ್ ಆರ್ ರೇರ್ಲಿ ಆಸ್ ನೀಟ್ ಆಸ್ ದರ್ ಥಿಯರಿ. ಯಾವುದೋ ಒಂದು ಥಿಯರಿಯಿಂದ ಕೆಲವೊಂದು ವಿಚಾರಗಳು ಹುಟ್ಕೊಂಡಿರಬಹುದು. ಅಂದರೆ ಆ ವಿಚಾರ ಥಿಯರಿಲಿರೋದೇ ಬೇರೆ, ರಿಯಾಲಿಟಿಯಲ್ಲಿ ಅದು ಇರೋದೇ ಬೇರೆ. ಹಾಗಾಗಿ ಆ ಒಂದು ಡಿಸ್ಟಿಂಕ್ಷನ್ ನಮ್ಗೆ ಗೊತ್ತಿರಬೇಕು, ವ್ಯತ್ಯಾಸ ನಾವು ತಿಳ್ಕೊಂಡಿರಬೇಕು. ಇನ್ನು ಕಾಸ್ಟ್ ಆರ್ಡರ್ನ ಮುಖ್ಯವಾದ ಫೀಚರ್ಗಳು ಏನೇನು? ಕೆಲವೊಂದು ಮುಖ್ಯವಾದ ಲಕ್ಷಣಗಳನ್ನು ನೋಡೋದಾದರೆ, ಬರ್ತ್ ಬೇಸ್ಡ್ ಮೆಂಬರ್ಶಿಪ್. ನಾವು ಯಾವ ಒಂದು
ಕಾಸ್ಟಲ್ಲಿ ಹುಟ್ಟಿದ್ದೇವೋ ಅದರ ಮೆಂಬರ್ ಆಗಿಬಿಡ್ತೇವೆ. ಮೆಂಬರ್ಶಿಪ್ ವಾಸ್ ಇನ್ಹೆರಿಟೆಡ್, ನಾಟ್ ಚೂಸನ್. ಆಯ್ಕೆ ಮಾಡ್ಕೊಳ್ಳೋದಲ್ಲ. ಇನ್ನು ಎಂಡೋಗ್ಯಾಮಿ ಅಂತಂದರೆ ಮ್ಯಾರೇಜ್ ವಿತಿನ್ ಒನ್ಸ್ ಕಾಸ್ಟ್ ಕಮ್ಯುನಿಟಿ ಬಿಕೇಮ್ ಅ ಸೆಂಟ್ರಲ್ ಮೆಕ್ಯಾನಿಸಮ್ ಆಫ್ ಕಂಟಿನ್ಯೂಟಿ. ಜಾತಿ ಮುಂದುವರಿಬೇಕು ಅಂತಂದರೆ ಜಾತಿಯ ವಧುವರರನ್ನೇ ಮದುವೆ ಆಗುವಂಥ ಒಂದು ಪ್ರವೃತ್ತಿ ಕಂಡುಬರುತ್ತೆ. ಸೋಷಿಯಲ್ ಸಿಸ್ಟಮ್ ಸರ್ವೈವ್ಸ್ ವೆನ್ ಇಟ್ ಕಂಟ್ರೋಲ್ಸ್ ರಿಪ್ರೊಡಕ್ಷನ್ ಆ್ಯಂಡ್ ಅಲಯನ್ಸ್. ಸಿಸ್ಟಮ್ ಸರ್ವೈವ್ ಆಗೋದು ರಿಪ್ರೊಡಕ್ಷನ್, ಮುಂದಿನ ಜನಾಂಗ ಸಂತತಿಯನ್ನು ನಿರ್ವಹಿಸಿದಾಗ, ಮತ್ತು ಯಾರ ಜೊತೆ ಅದು ಅಲೈನ್ ಆಗುತ್ತೆ ಆ ಅಲಯನ್ಸ್ ಸರಿಯಾಗಿ ಮ್ಯಾರೇಜ್ ಆಗಬೇಕು. ಎಂಡೋಗ್ಯಾಮಿ ಅಂತಂದರೆ ವಿತಿನ್ ಕಾಸ್ಟ್ ಮ್ಯಾರೇಜ್ ಆಗೋದು. ಇನ್ನು ಹೈರಾರ್ಕಿ ಅಂದರೆ ಸಮ್ ಗ್ರೂಪ್ಸ್ ವರ್ ರ್ಯಾಂಕ್ಡ್ ಅಬೋವ್ ಅದರ್ಸ್. ಆನರ್, ರಿಚುವಲ್ ಸ್ಟೇಟಸ್ ಆ್ಯಂಡ್ ಸೋಷಲ್ ಡಿಸ್ಟೆನ್ಸ್ ವರ್ ಅನ್ಈವನ್ಲಿ ಡಿಸ್ಟ್ರಿಬ್ಯೂಟೆಡ್. ಕೆಲವೊಂದು ಗುಂಪುಗಳು ಬೇರೆಯವರಿಗಿಂತ ಮೇಲು, ಕೆಲವೊಂದು ಕೀಳು ಅನ್ನೋದೆಲ್ಲ ಆಲ್ರೆಡಿ ಇದೆ. ಮೇಲು ಕೀಳು ಅನ್ನೋದೇ ಸಮಾಜದಲ್ಲಿ ಗೌರವ ತಂದು ಕೊಡಬಹುದು, ಗೌರವಿಸದೇ ಇರಬಹುದು ನಿಮ್ಮನ್ನು. ರಿಚುವಲ್ ಸ್ಟೇಟಸ್ಗಳು, ಸೋಷಲ್ ಡಿಸ್ಟೆನ್ಸ್ ಎಲ್ಲ ಅನ್ಈವನ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಇನ್ನು ಆಕ್ಯುಪೇಷನಲ್ ಲಿಂಕೇಜ್ ಅಂದರೆ ಟ್ರೆಡಿಷನಲ್ ಆಕ್ಯುಪೇಷನ್ಸ್ were often associated with caste groups. Work became hereditary. Social mobility narrowed. ವರ್ಕ್ ಅಂತಂದರೆ ತಂದೆ ಹಿಂದಿನವರು ಏನು ಮಾಡ್ತಾ ಇದ್ರು ಹೆರಿಡೇಟ್ರಿ, ಅದನ್ನೇ ಮುಂದುವರ್ಸ್ಕೊಂಡು ಬರೋದು. ಸೋಷಲ್ ಮೊಬಿಲಿಟಿ ಆವಾಗ ನ್ಯಾರೋ ಆಗ್ತಾ ಬರುತ್ತೆ. ಅದು ಒಂದು ಆಕ್ಯುಪೇಷನಲ್ ಲಿಂಕೇಜ್, ಕಾಸ್ಟಿನ ಇನ್ನೊಂದು ಲಕ್ಷಣ. ಇನ್ನು ಸೋಷಲ್ ಸಪರೇಷನ್, ಡೈನಿಂಗ್ ಪ್ರಾಕ್ಟೀಸ್ ಇರಬಹುದು, ರೆಸಿಡೆನ್ಷಿಯಲ್ ಪ್ಯಾಟರ್ನ್ ಆ್ಯಂಡ್ ಎವ್ರಿಡೇ ಇಂಟರಾಕ್ಷನ್ would be regulated by caste boundary. ಪ್ರತಿದಿನ ಹೇಗೆ ಊಟ ಮಾಡಬೇಕು ನಾವು, ಮತ್ತು ನಾವೆಲ್ಲ ಉಳ್ಕೊಳ್ಬೇಕು, ಮತ್ತು ಯಾರ ಜೊತೆ ಹೆಚ್ಚು ಕಾಲ ಕಳಿತೇವೆ ನಾವು, ಇದೆಲ್ಲ ಆ ಕಾಸ್ಟ್ ಬೌಂಡ್ರಿ ಡಿಸೈಡ್ ಮಾಡ್ತಾ ಇರುತ್ತೆ. ಅದಾದಮೇಲೆ ಪ್ಯೂರಿಟಿ ಮತ್ತು ಪೊಲ್ಯೂಷನ್. ಕೆಲವು ಸಾರಿ ಸಮ್ ಗ್ರೂಪ್ಸ್ ವರ್ ಟ್ರೀಟೆಡ್ ಆಸ್ ರಿಚುವಲಿ ಪ್ಯೂರ್, ಅದರ್ಸ್ ಆರ್ ಇಂಪ್ಯೂರ್. ಕೆಲವರು ಪ್ಯೂರು, ಕೆಲವರು ಇಂಪ್ಯೂರು. ಸಚ್ ಐಡಿಯಾಸ್ ಕನ್ವರ್ಟೆಡ್ ಇನ್ಇಕ್ವಾಲಿಟಿ ಇಂಟು ಮಾರಲ್ ಆರ್ಡರ್. ಆ ಥರ ಒಂದು ಐಡಿಯಾಗಳು ಇನ್ಇಕ್ವಾಲಿಟಿಯನ್ನೇ ಸರಿ ಅಂತ ಬಿಂಬಿಸ್ತಾ ಇರುತ್ತೆ ಎಷ್ಟೋ ಸಾರಿ. ಮೋಸ್ಟ್ ಪವರ್ಫುಲ್ ಹೈರಾರ್ಕೀಸ್ ಆರ್ ದೋಸ್ ದಟ್ ಅಪಿಯರ್ ಸೇಕ್ರೆಡ್. ಕೆಲವೊಂದು ಸಾರಿ ನಾವು ಒಪ್ಕೊಳ್ಳೋದಿಲ್ಲ, ಸಮಾಜದಲ್ಲಿ ಈ ಮೇಲು ಕೀಳು ಭಾವ ಅನ್ನೋದು ಸಹಜ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇರ್ತೇವೆ. ಇದು ಪವಿತ್ರವಾದದ್ದು ಅನ್ನುವಂಥ ಭಾವನೆ ಸಹ ಕೆಲವರಿಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು, ವೈ ಡಿಡ್ ಇಟ್ ಲಾಸ್ಟ್ ಸೋ ಲಾಂಗ್ ಅಲ್ವಾ? ಇಷ್ಟೊಂದು ಶತಮಾನಗಳ ಕಾಲ ಹೇಗೆ ಮುಂದುವರಿತಾ ಬಂತು? ಮೆನಿ ಅನ್ಜಸ್ಟ್ ಸಿಸ್ಟಮ್ಸ್ ಕೊಲ್ಯಾಪ್ಸ್ ಕ್ವಿಕ್ಲಿ. ಎಷ್ಟೋ ಅನ್ಯಾಯಕರ ಘಟನೆಗಳು ಸಮಾಜದಲ್ಲಿ ಒಂದು ಸಾರಿ ಕಂಡು ಬಂದಿತ್ತು, ಆಮೇಲೆ ಅದು ನಿರ್ನಾಮ ಆಗೋಯಿತು. ಅಂದರೆ ಕಾಸ್ಟ್ ಅನ್ನೋದು ಇನ್ನೂ ಮುಂದುವರಿತಾ ಬಂದಿದೆ. ಕಾಸ್ಟ್ ಎಂಡ್ಯೂರ್ಡ್ ಫಾರ್ ಸೆಂಚುರೀಸ್. ವೈ? ಬಿಕಾಸ್ ಇಟ್ ವಾಸ್ ವೋವನ್ ಇನ್ ಟು ಮಲ್ಟಿಪಲ್ ಇನ್ಸ್ಟಿಟ್ಯೂಷನ್ಸ್ ಎಟ್ ಒನ್ಸ್. ಕಾಸ್ಟ್ ಅನ್ನೋದು ಒಂದು ಹಂತದಲ್ಲಿ ಮಾತ್ರ ಇಲ್ಲ, ಹಲವಾರು ವಿಭಾಗಗಳಲ್ಲಿ ತನ್ನ ಶಾಖೆಯನ್ನು ವಿಸ್ತರಿಸ್ಕೊಂಡು ಬಿಟ್ಟಿದೆ. ಯಾಕಂದರೆ ರಿಲಿಜನ್ ಅದನ್ನು ಜಸ್ಟಿಫೈ ಮಾಡುತ್ತೆ, ವಿಲೇಜ್ ಎಕನಾಮಿಕ್ಸ್ಗಳು ಅದರ ಮೇಲೆ ಡಿಪೆಂಡ್ ಆಗಿದೆ, ಮ್ಯಾರೇಜ್ ಕಸ್ಟಮ್ಸ್ಗಳಿಂದ ಕಾಸ್ಟಿನ ಒಂದು ಸಂತತಿ ಮುಂದುವರಿತಾ ಇರುತ್ತೆ. ಮತ್ತು ಸೋಷಲ್ ಬಾಯ್ಕಾಟ್ ಆಗಿಬಿಟ್ರೆ, ಸಾಮಾಜಿಕ ಬಹಿಷ್ಕಾರ ಏನಾದರೂ ಆಗಿಬಿಟ್ರೆ ಅಂತ ಜನ ಮೌನವಾಗಿ ಅದನ್ನು ಸಹಿಸ್ಕೊಳ್ತಾರೆ. ಮತ್ತು ಇನ್ಹೆರಿಟೆನ್ಸ್ ಪ್ಯಾಟರ್ನ್ಸ್ ಸ್ಟೆಬಿಲೈಸ್ ಮಾಡುತ್ತೆ ಇದನ್ನು. ಮೊಬಿಲಿಟಿ ಇಲ್ಲದೆ ಇರೋದು ಕಾಸ್ಟ್ ಅನ್ನೋದು ನಾರ್ಮಲ್ ಅಂತ ಅನಿಸೋ ಥರ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ, ಯಾಕೆ ಕಾಸ್ಟ್ ಮುಂದುವರ್ಕೊಂಡು ಬಂದಿದೆ ಅಂತಂದರೆ ತುಂಬ ಮಲ್ಟಿಪಲ್ ಇನ್ಸ್ಟಿಟ್ಯೂಷನ್ನಲ್ಲಿ ಅದು ಕೆಲಸ ಮಾಡ್ತಾ ಇದೆ. ಒಂದೇ ಕಡೆ ಅದು ಕೆಲಸ ಮಾಡ್ತಾ ಇದ್ದರೆ, ಒಂದೇ ಕಡೆ ಇದ್ದರೆ ಅದನ್ನು ರಿಮೂವ್ ಮಾಡಬಹುದಿತ್ತು, ಹಾಗಿಲ್ಲ ಅದು. ವೆನ್ ಪವರ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಇಕಾನಮಿ, ಕಲ್ಚರ್, ಫ್ಯಾಮಿಲಿ ಆ್ಯಂಡ್ ಬಿಲೀಫ್ ಸೈಮಲ್ಟೇನಿಯಸ್ಲಿ. ನೋಡಿ, ಕಾಲದಲ್ಲಿ ಎಲ್ಲ ಕಡೆ ಇದರ ಪ್ರಭಾವ ಇದ್ದಾಗ ರೆಸಿಸ್ಟೆನ್ಸ್ ಬಿಕಮ್ಸ್ ಡಿಫಿಕಲ್ಟ್. ಸುಲಭವಾಗಿ ಅದನ್ನು ಪ್ರತಿರೋಧಿಸುವುದಕ್ಕೆ ಆಗೋದಿಲ್ಲ. ಚೈನ್ ಇಸ್ ಸ್ಟ್ರಾಂಗೆಸ್ಟ್ ಮೇಡ್ ಆಫ್ ಮೆನಿ ಮೆಟಲ್ಸ್ ಅಲ್ವಾ? ಸರಪಳಿ ಚೈನ್ ಇದೆ, ಆ ಚೈನನ್ನು ತುಂಬ ಮೆಟಲ್ಗಳಿಂದ ಮಾಡಿದ್ದಾರೆ. ಅದು ಭದ್ರವಾಗಿರುತ್ತೆ, ಸುಲಭವಾಗಿ ಆ ಒಂದು ಸಂಕೋಲೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವು ಗ್ರೇಟ್ ಥಿಂಕರ್ಸ್ಗಳ ಪ್ರಕಾರ, some of the most important minds studying India recognized that caste was not a minor custom but a foundational institution. ಒಂದು ಸಣ್ಣ ಪದ್ಧತಿ ಅಲ್ಲ ಇದು. ಸಮಾಜದಲ್ಲಿ ಮೂಲಭೂತವಾಗಿ ಬಂದಿರುವಂತಹ
ಒಂದು ಸಂಸ್ಥೆ, ಆ ರೀತಿ ಕಾಸ್ಟ್ ಇದೆ. ಬಿ ಆರ್ ಅಂಬೇಡ್ಕರ್ ಸಾ ಕಾಸ್ಟ್ ಆಸ್ ಸಿಸ್ಟಮ್ ಆಫ್ ಗ್ರೇಡೆಡ್ ಇನ್ಇಕ್ವಾಲಿಟಿ. ಅಂದರೆ ಅನ್ಲೈಕ್ ಅ ಸಿಂಪಲ್ ಬೈನರಿ ಆಫ್ ರೂಲರ್ ಆ್ಯಂಡ್ ರೂಲ್ಡ್, ಕಾಸ್ಟ್ ಆರ್ಗನೈಸ್ಡ್ ಮೆನಿ ಗ್ರೂಪ್ಸ್ ಇಂಟು ರ್ಯಾಂಕ್ಡ್ ಲೇಯರ್ಸ್. ಅಂದರೆ ಬೇರೆ ಬೇರೆ ಲೇಯರ್ಸ್ಗಳಿದೆ. ಒಬ್ಬರು ರೂಲರ್ ಇದ್ದಾರೆ ಮತ್ತು ಆಳಿಸ್ಕೊಳ್ಳೋರು ಇದ್ದಾರೆ. ರೂಲರ್ ಮತ್ತು ರೂಲ್ಡ್, ಇದು ಇಷ್ಟು ಮಾತ್ರ ಅಲ್ಲ ಕಾಸ್ಟ್, ಬೇರೆ ಬೇರೆ ಲೇಯರ್ ಇದೆ ಇಲ್ಲಿ, ರ್ಯಾಂಕ್ಡ್ ಲೇಯರ್ ಇದೆ. ಹಾಗಾಗಿ ಮೇಕಿಂಗ್ ಸಾಲಿಡಾರಿಟಿ ಅಮಂಗ್ ದಿ ಅಪ್ರೆಸ್ಡ್ ಆರ್ಡರ್. ಹಾಗಾಗಿ ಅಪ್ರೆಸ್ಡ್ ಆರ್ಡರ್ ಅಂದರೆ ಅಪ್ರೆಸ್ಡ್ ಅಂತಂದರೆ ಯಾರು ಹೇಳಿ? ಅಪ್ರೆಸ್ಡ್ ಅಂತಂದರೆ ಯಾರು ತುಳಿತಕ್ಕೆ ಒಳಗಾಗಿರ್ತಾರೋ ಅಪ್ರೆಸ್ಡ್ ಹಾರ್ಡರ್ ಅಲ್ವಾ. ಸಾಲಿಡಾರಿಟಿಯನ್ನು ಅಷ್ಟು ಸುಲಭವಾಗಿ ತರಲಿಕ್ಕೆ ಆಗೋದಿಲ್ಲ. ಸಾಲಿಡಾರಿಟಿ ಅಂತಂದರೆ ಒಗ್ಗಟ್ಟನ್ನು ಅಷ್ಟು ಸುಲಭವಾಗಿ ತರಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ಲೇಯರ್ಗಳಲ್ಲಿ ಇದೆ. ಅವರ ಫೇಮಸ್ ಇನ್ಸೈಟ್ ಏನಂತಂದರೆ, ಕಾಸ್ಟ್ ಇಸ್ ನಾಟ್ ಮಿಯರ್ಲಿ ಅ ಡಿವಿಷನ್ ಆಫ್ ಲೇಬರ್ ಬಟ್ ಅ ಡಿವಿಷನ್ ಆಫ್ ಲೇಬರರ್ಸ್. ಮೊದಲು ವರ್ಣ ವ್ಯವಸ್ಥೆ ಅಂತಂದರೆ ಲೇಬರ್, ಕೆಲಸವನ್ನು ವಿಭಾಗಿಸಿಕೊಳ್ಳುವುದು ಅನ್ನೋದು ಹಿಂದಿನ ಕಾಲದಲ್ಲಿ ಒಂದು ಪರಿಕಲ್ಪನೆ ಇತ್ತು. ಆದರೆ ಈಗ ಕೆಲಸ ಅಲ್ಲ, ಕೆಲಸಗಾರರನ್ನು, ಸಮಾಜದ ಬೇರೆ ಬೇರೆ ವಿಭಾಗಗಳನ್ನು, ಜನರನ್ನು ಇದು ಡಿವೈಡ್ ಮಾಡ್ತಾ ಇದೆ, ಬೇರ್ಪಡಿಸ್ತಾ ಇದೆ, ವೈಷಮ್ಯವನ್ನು ಬಿತ್ತುತ್ತಾ ಇದೆ ಮತ್ತು ತುಳಿತಕ್ಕೊಳಗಾಗ್ತಾ ಇದ್ದಾರೆ ಇದರಿಂದ. ಅಂಬೇಡ್ಕರ್ ಅವರು ಹೇಳಿರೋದು. ಇನ್ನು ಎನ್ ಶ್ರೀನಿವಾಸ್ ಸ್ಟಡೀಡ್ ಹೌ ಕಾಸ್ಟ್ ಚೇಂಜಸ್ ರ್ಯಾದರ್ ದೆನ್ ಸಿಂಪ್ಲಿ ಸರ್ವೈವ್ಸ್. ಕಾಸ್ಟ್ ಅನ್ನೋದು ಬರೀ ಸರ್ವೈವ್ ಆಗ್ತಾ ಇಲ್ಲ, ತನ್ನನ್ನು ಬದಲಿಸ್ಕೊಳ್ತಾ ಇದೆ. ಇವರು ತಂದಿರುವಂಥ ಕಾನ್ಸೆಪ್ಟು ಸಂಸ್ಕ್ರಿಟೈಸೇಷನ್, ವೆಸ್ಟರ್ನೈಸೇಷನ್ ಆ್ಯಂಡ್ ಡಾಮಿನೆಂಟ್ ಕಾಸ್ಟ್ ಟು ಎಕ್ಸ್ಪ್ಲೇನ್ ಮೊಬಿಲಿಟಿ, ಅಡಾಪ್ಟೇಷನ್ ಆ್ಯಂಡ್ ಲೋಕಲ್ ಪವರ್. ಮುಂದೆ ನೋಡೋಣ ಇದನ್ನೆಲ್ಲ. ವೆಸ್ಟರ್ನೈಸೇಷನ್ ಇರ್ಬೋದು, ಇಂದಿನ ಚಾಪ್ಟರ್ ನೋಟ್ಸನ್ನು ಬರ್ಕೊಂಡಿರ್ಬೋದು ನೀವು, ಅಲ್ಲಿ ಸಹ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಶಾರ್ಟಾಗಿ. ಸಂಸ್ಕ್ರಿಟೈಸೇಷನ್ ಅಂತಂದರೆ ಏನು, ವೆಸ್ಟರ್ನೈಸೇಷನ್. ಹಾಗಾಗಿ ಸ್ವಲ್ಪ ಈ ಒಂದು ಕಾಸ್ಟ್ ಅನ್ನೋದು ಮೊಬಿಲಿಟಿ, ಅಡಾಪ್ಟೇಷನ್, ಲೋಕಲ್ ಪವರ್ ಇದಕ್ಕೆಲ್ಲ ಮುಖ್ಯ ಆಗಿರುತ್ತೆ. ಮೊಬಿಲಿಟಿ ಅಂತಂದರೆ ನೆನಪಿದೆಯಾ? ಮೊಬಿಲಿಟಿ ಅಂತಂದರೆ ಮೂವ್ಮೆಂಟ್. ಸಮಾಜದಲ್ಲಿ ದುರ್ಬಲ ವರ್ಗದವರು ಅಥವಾ ನಾವು ಮಾರ್ಜಿನಲೈಸ್ಡ್ ಸೆಕ್ಷನ್ ಅಂತ ಏನು ಕರೀತೇವೆ, ಹಂಚಿಗೆ ತಳ್ಳಲ್ಪಟ್ಟವರು ಅಥವಾ ತಳಮಟ್ಟದಲ್ಲಿರೋರು, ಅವರು ಸಹ ಸಮಾಜದ ಉನ್ನತ ಮಟ್ಟಕ್ಕೆ ತಲುಪಬೇಕು ಅಂದರೆ ಮೂವ್ ಆಗಬೇಕು. ಮೂವ್ ಆಗೋದು ಅಂತಂದರೆ ಮೊಬಿಲಿಟಿ. ಮೊಬೈಲ್ ಅಂತಂದರೆ ಏನು ಹೇಳಿ? ಕನ್ನಡದಲ್ಲಿ ಜಂಗಮವಾಣಿ ಅಂತ ಕರೀತಾರೆ. ಮೂವ್ ಆಗುತ್ತೆ ಅಂತ, ಅದನ್ನು ಇಟ್ಕೊಂಡು ನಾವು ಬೇರೆ ಕಡೆ ಹೋಗ್ಬೋದು. ಲ್ಯಾಂಡ್ ಲೈನ್ ಅಂತಂದರೆ ಒಂದೇ ಕಡೆ ಇರುತ್ತೆ, ಸ್ಟ್ಯಾಟಿಕ್ ಅದು. ಮೊಬೈಲ್ ಅನ್ನೋದು ಮೂವ್ ಆಗೋದು. ಹಾಗಾಗಿ ಸಮಾಜದಲ್ಲಿ ತಳವರ್ಗದಲ್ಲಿರೋರು, ಕೆಳಮಟ್ಟದಲ್ಲಿ ಇರೋರು ಸಹ ಉನ್ನತ ಮಟ್ಟದ ಕಡೆ ಮೂವ್ ಆಗ್ಲಿಕ್ಕಾಗತ್ತೆ ಅಂತಂದರೆ ಇದು ಸೋಷಿಯಲ್ ಮೊಬಿಲಿಟಿ, ಆ ಒಂದು ಲ್ಯಾಡರನ್ನು ದಾಟ್ಕೊಂಡು ಹೋಗ್ಬೋದು ಅಂತ. ಅಡಾಪ್ಟೇಷನ್, ಲೋಕಲ್ ಪವರ್, ಎಲ್ಲ ಕಡೆ ಕಾಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು GS ಘೂರೆ ಇವರು ಏನು ಹೇಳ್ತಾರೆ? ಟ್ರೀಟೆಡ್ ಕಾಸ್ಟ್ ಆಸ್ ಸೆಂಟ್ರಲ್ ಟು ಅಂಡರ್ಸ್ಟ್ಯಾಂಡಿಂಗ್ ಇಂಡಿಯನ್ ಸೊಸೈಟಿ ಸ್ಟ್ರಕ್ಚರ್ ಆ್ಯಂಡ್ ಹಿಸ್ಟೋರಿಕಲ್ ಇವಲ್ಯೂಷನ್. ಭಾರತದ ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಅಥವಾ ಐತಿಹಾಸಿಕವಾಗಿ ನಾವು ಹೇಗೆ ಬೆಳೆದು ಬಂದ್ವಿ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತಂದರೆ ಕಾಸ್ಟನ್ನು ಅರ್ಥ ಮಾಡ್ಕೊಳ್ಬೇಕು ಮೊದಲು. ಲೂಯಿಸ್ ಡ್ಯುಮಾಂಟ್ emphasized hierarchy and the ideology of purity pollution as key to caste logic. ಒಂದು ಹೈರಾರ್ಕಿ, ಒಂದು ಶ್ರೇಣಿ ವ್ಯವಸ್ಥೆ, ಸ್ತರ ವಿನ್ಯಾಸ ಅಂತ ಹೇಳ್ತೇವೆ ಅದು. ಮತ್ತು ಐಡಿಯಾಲಜಿ ಯಾವುದು? ಪ್ಯೂರಿಟಿ. ಇಂಥ ಜಾತಿಯಲ್ಲಿ ಹುಟ್ಟಿದರೆ ಶ್ರೇಷ್ಠ, ಬೇರೆ ಜಾತಿಯಲ್ಲಿ ಹುಟ್ಟಿದರೆ ಶ್ರೇಷ್ಠ. ಈ ರೀತಿಯಾದಂಥ ಕೆಲವು ಐಡಿಯಾಲಜಿಗಳು ಈ ಕಾಸ್ಟ್ ಲಾಜಿಕ್ಕಿಗೆ ಮಹತ್ವವನ್ನು ಕೊಡ್ತಾ ಇವೆ ಅಂತ. ಈಚ್ ಥಿಂಕರ್ ಲುಕ್ಡ್ ಥ್ರೂ ಡಿಫರೆಂಟ್ ಲೆನ್ಸ್. ಥಿಂಕರ್ಸ್ ಅವರವರ ದೃಷ್ಟಿಕೋನದಲ್ಲಿ ವಿಷಯವನ್ನು ಪ್ರಸ್ತುತಪಡಿಸ್ತಾರೆ. ಪವರ್ ಇರಬಹುದು, ಮೊಬಿಲಿಟಿ, ಕಲ್ಚರ್, ಹೈರಾರ್ಕಿ ಎಲ್ಲ ಇದೆ ಇಲ್ಲಿ ಡೈಮೆನ್ಷನ್. ಟುಗೆದರ್ ದೇ ರಿವೀಲ್ಡ್ ಕಾಸ್ಟ್ ಆಸ್ ಬೋತ್ ಸ್ಟ್ರಕ್ಚರ್ ಆ್ಯಂಡ್ ಸ್ಟೋರಿ. ಸೇರಿ ಹೇಳೋದೇನಂತಂದರೆ, ಕಾಸ್ಟ್ ಅನ್ನೋದು ಒಂದು ಸ್ಟ್ರಕ್ಚರ್, ಒಂದು ವ್ಯವಸ್ಥೆಯಲ್ಲೇ ಇರುವಂಥ ಒಂದು ವಿನ್ಯಾಸ, ಮತ್ತು ಸ್ಟೋರಿ, ಸಾಮಾನ್ಯ ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಇದು. ಮತ್ತು ಇದ್ರ ಜೊತೆ ಕ್ಲಾಸ್, ಕಾಸ್ಟ್ ಮತ್ತು ಕ್ಲಾಸ್ ಇದು ಎರಡು ಏನು ಡಿಫ್ರೆನ್ಸ್ ಏನು? ಹಿಂದಿನ ವಿಡಿಯೋದಲ್ಲಿ ಒಂದು ಸಾರಿ ಹೇಳಾಗಿದೆ, ಆದರೂ ನೋಡಿ ಇಲ್ಲಿ ಒಂದು ರಿವೈಸ್ ಆಗುತ್ತೆ. ಮಾಡರ್ನ್ ಇಂಡಿಯಾ ಆಫನ್ ಕನ್ಫ್ಯೂಸಸ್ ಕಾಸ್ಟ್ ವಿತ್ ಕ್ಲಾಸ್, ಯಟ್ ದೇ ಆರ್ ಡಿಸ್ಟಿಂಕ್ಟ್. ಕಾಸ್ಟ್ ಬೇರೆ, ಕ್ಲಾಸ್ ಬೇರೆ. ಕ್ಲಾಸ್ ಅನ್ನೋದು ಇನ್ಕಮ್ ಜೊತೆ ಲಿಂಕ್ ಆಗಿರೋದು,
ಅಸೆಟ್, ಎಜುಕೇಷನ್, ಆಕ್ಯುಪೇಷನ್ ಇದಕ್ಕೆಲ್ಲ ಲಿಂಕ್ ಆಗಿರೋದು ಅಲ್ವಾ. ಇಟ್ ಕ್ಯಾನ್ ಚೇಂಜ್ ಮೋರ್ ರೆಡಿಲಿ, ಇದು ಬಹಳ ಬೇಗ ಬದಲಾಗಬಹುದು. ಫ್ಲೂಯಿಡ್ ಅಂತ ನಾವು ಕರಿತಿದ್ವಿ ಹಿಂದಿನ ವಿಡಿಯೋಗಳಲ್ಲಿ. ಕ್ಲಾಸ್ ಅನ್ನೋದು ಫ್ಲೂಯಿಡ್, ಬದಲಾಗುತ್ತೆ, ರೂಪಾಂತರಗೊಳ್ಳುತ್ತೆ ಅಂತ ಹೇಳ್ಬೋದು. ಅ ಪುವರ್ ಆಂಟ್ರಪ್ರಿನರ್ ಮೇ ಬಿಕಮ್ ವೆಲ್ದಿ, ಒಬ್ಬ ಬಡ ಉದ್ಯಮಿ ವೆಲ್ದಿ ಆಗಬಹುದು. ರಿಚ್ ಫ್ಯಾಮಿಲಿ ಡಿಕ್ಲೈನ್ ಆಗಬಹುದು. ಸೊ ಇದೇನು ಕ್ಲಾಸ್. ಆದರೆ ಕಾಸ್ಟ್ ಅನ್ನೋದು ಹಿಸ್ಟಾರಿಕಲಿ ಅಟ್ಯಾಚ್ಡ್ ಸ್ಟೇಟಸ್ ಟು ಬರ್ತ್, ಜನ್ಮಜಾತವಾಗಿ ಬಂದಿರೋದು. ಇಟ್ ಕುಡ್ ಸರ್ವೈವ್ ಇವನ್ ವೆನ್ ವೆಲ್ತ್ ಚೇಂಜ್ಡ್. ನೀವು ಒಳ್ಳೆಯ ಅಧಿಕಾರವನ್ನು ಹೊಂದಿದ್ರು, ನಮ್ಮನ್ನು ಗಳಿಸಿದ್ರೂ ಸಹ ನಿಮ್ಮ ಕಾಸ್ಟ್ ಹಾಗೆ ಉಳಿಯುತ್ತೆ. ಕ್ಲಾಸ್ ಬದಲಾಗಬಹುದು, ಕಾಸ್ಟ್ ಬದಲಾಗಲ್ಲ. ಪುವರ್ ಅಪ್ಪರ್ ಕಾಸ್ಟ್ ಫ್ಯಾಮಿಲಿ ಮೈಟ್ ರಿಟೇನ್ ಸಿಂಬಾಲಿಕ್ ಸ್ಟೇಟಸ್. ಪ್ರಾಸ್ಪರಸ್ ಮಾರ್ಜಿನಲೈಸ್ಡ್ ಫ್ಯಾಮಿಲಿ ಮೈಟ್ ಸ್ಟಿಲ್ ಫೇಸ್ ಪ್ರಿಜುಡೈಸ್. ಅಪ್ಪರ್ ಕಾಸ್ಟಲ್ಲಿದ್ದಾರೆ ಅಂದರೆ ಪುವರ್, ಅವರು ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನವನ್ನು ಗಳಿಸಬಹುದು ಅಥವಾ ಎಲ್ರಿಗೂ ಗೌರವ ಕೊಡಬಹುದು. ಆದರೆ ಮಾರ್ಜಿನಲೈಸ್ಡ್ ಫ್ಯಾಮಿಲಿ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದರೂ ಅವರಿಗೆ ಪೂರ್ವಾಗ್ರಹ ಅಥವಾ ಪ್ರಿಜುಡೈಸ್ಗಳು ಎದುರಾಗಬಹುದು ಸಮಾಜದಿಂದ. ಇಕನಾಮಿಕ್ ಮೊಬಿಲಿಟಿ ಡಸ್ ನಾಟ್ ಆಟೋಮೆಟಿಕಲಿ ಇರೇಸ್ ಸೋಷಿಯಲ್ ಮೆಮೊರಿ. ಇಕನಾಮಿಕ್ ಮೊಬಿಲಿಟಿ ಅಂತಂದರೆ ಬಡವರಿರೋರು ಶ್ರೀಮಂತರಾಗೋದು ಅಥವಾ ಶ್ರೀಮಂತರಿರೋರು ಮತ್ತು ಬಡವರಾಗೋದು. ಇದರಿಂದ ಸೋಷಿಯಲ್ ಮೆಮೊರಿ ಅಷ್ಟು ಸುಲಭವಾಗಿ ಬದಲಾಗೋದಿಲ್ಲ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಅರ್ಬನೈಸೇಷನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಕ್ಲಾಸ್ ಬೇಸ್ಡ್ ಸಿಸ್ಟಮ್ ಹೆಚ್ಚಾಗ್ತಾ ಇದೆ. ನೋಡೋಣ ಇದು ಯಾವ ರೂಪಕ್ಕೆ ಹೋಗುತ್ತೆ ಅಂತ. ಆದರೂ ಹಳ್ಳಿಗಳಲ್ಲಿ ತುಂಬ ಕಡೆ ಇನ್ನೂ ಸಹ ಕಾಸ್ಟ್ ಸಿಸ್ಟಮ್ ಇದೆ. ಕ್ಲಾಸ್ ಸಿಸ್ಟಮ್ ಸಹ ನಿಧಾನವಾಗಿ ಕಾಸ್ಟ್ ಸಿಸ್ಟಮನ್ನು ರೀಪ್ಲೇಸ್ ಮಾಡ್ತಾ ಇದೆ. ನೋಡೋಣ. ಅಷ್ಟು ಸುಲಭವಾಗಿ ನಾವು ಕನ್ಕ್ಲೂಷನ್ಗೆ ಬರಲಿಕ್ಕಾಗಲ್ಲ. ರೀಪ್ಲೇಸ್ ಮಾಡಿಬಿಡುತ್ತೆ, ಮಾಡೋದೇ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊ ದಿಸ್ ಇಸ್ ವೈ ಕಾಸ್ಟ್ ಆ್ಯಂಡ್ ಕ್ಲಾಸ್ ಇಂಟರ್ಸೆಕ್ಟ್ ವಿತೌಟ್ ಬಿಕಮಿಂಗ್ ಐಡೆಂಟಿಕಲ್. ಅಂದರೆ ಕಾಸ್ಟು ಕ್ಲಾಸ್ ಇಂಟರ್ಸೆಕ್ಟ್ ಆಗ್ತಾ ಇರುತ್ತೆ. ಇಂಟರ್ಸೆಕ್ಟ್ ಆಗುತ್ತೆ ಅಂತಂದರೆ ಐಡೆಂಟಿಕಲ್ ಅಲ್ಲ, ಬೇರೆ ಬೇರೆ ಇದು. ಕಾಸ್ಟ್ ಇಸ್ ಮೋರ್ ಅಸ್ಕ್ರೈಬ್ಡ್ ಶಬ್ದ ಮೊದಲು ಬಂದಿತ್ತು, ಆರೋಪಿತ ಅಂತ ಹೇಳಿದ್ವಿ. ಅಸ್ಕ್ರೈಬ್ಡ್ ಅಂತಂದರೆ ಹುಟ್ಟುತ್ತಾನೆ ಬರೋದು, ಅಂದರೆ ಕ್ಲಾಸ್ ಅನ್ನೋದು ಅಚೀವ್ ಮಾಡಿರೋದು. ಕಾಸ್ಟ್ ಕ್ಯಾನ್ ಔಟ್ಲಿವ್ ಎಕನಾಮಿಕ್ಸ್. ಔಟ್ಲೈವ್ ಅಂತಂದರೆ ಎಕನಾಮಿಕ್ಸನ್ನು ಮೀರಿನೂ ಸಹ ಕಾಸ್ಟ್ ಅನ್ನೋದು ಹಾಗೆ ಉಳಿಬಹುದು. ಕ್ಲಾಸ್ ಕ್ಯಾನ್ ಇಗ್ನೋರ್ ರಿಚುವಲ್. ಆ ಕ್ಲಾಸ್ ರಿಚುವಲನ್ನು ಇಗ್ನೋರ್ ಮಾಡಬಹುದು. ಸೊ ಮಾಡರ್ನ್ ಇಂಡಿಯಾ ಎಕ್ಸ್ಪೀರಿಯನ್ಸಸ್ ಬೋತ್ ಸೈಮಲ್ಟೇನಿಯಸ್. ಕಾಸ್ಟ್ ಇದೆ, ಕ್ಲಾಸ್ ಸಹ. ಇನ್ನೊಂದನ್ನು ಸ್ವಲ್ಪ ಮರ್ಜ್ ಮಾಡೋ ಥರ ಕಾಣಿಸ್ತಾ ಇದೆ, ನೋಡೋಣ. ಎರಡೂ ಒಂದೇ ಸಾರಿ ಆಗ್ತಾ ಇದೆ. ಇನ್ನು ಹೌ ಮಾಡರ್ನ್ ಇಂಡಿಯಾ ಚೇಂಜ್ಡ್ ಕಾಸ್ಟ್. ಮಾಡರ್ನ್ ಇಂಡಿಯಾ, ಆಧುನಿಕ ಭಾರತದಲ್ಲಿ ಕಾಸ್ಟ್ ಹೇಗೆ ಬದಲಾಗ್ತಾ ಇದೆ. ಒಂದು ಕಾನ್ಸ್ಟಿಟ್ಯೂಷನ್, ಇಂಡಿಪೆಂಡೆಂಟ್ ಇಂಡಿಯಾ ರಿಜೆಕ್ಟೆಡ್ ಕಾಸ್ಟ್ ಇನ್ಇಕ್ವಾಲಿಟಿ ಆ್ಯಸ್ ಅ ಲೆಜಿಟಿಮೇಟ್ ಸೋಷಿಯಲ್ ಪ್ರಿನ್ಸಿಪಲ್. ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಾವು ನಿಷೇಧ ಮಾಡಿದ್ದೇವೆ. ಇಕ್ವಾಲಿಟಿ ಬಿಫೋರ್ ಲಾ ಇದೆ, ನಾನ್ ಡಿಸ್ಕ್ರಿಮಿನೇಷನ್, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ದೀಸ್ ಆರ್ ಆಲ್ ಮಾರ್ಕ್ಡ್ ಅ ಮಾರಲ್ ರೆವಲ್ಯೂಷನ್. ಒಂದು ಮಾರಲ್ ರೆವಲ್ಯೂಷನನ್ನು ತೋರಿಸ್ತಾ ಇದೆ. ಇನ್ನು ಎರಡನೇದು ಎಜುಕೇಷನ್, ಸ್ಕೂಲ್ಸ್, ಯೂನಿವರ್ಸಿಟೀಸ್, ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಓಪನ್ಡ್ ಪಾತ್ವೇಸ್ ಡಿನೈಡ್. ಈಗೆಲ್ಲ ನಮಗೆ ಶಿಕ್ಷಣ ಸಿಕ್ಕಿರೋದ್ರಿಂದ ಕಾಸ್ಟನ್ನು ಮೀರಿನೂ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮೊದಲು ಆ ವ್ಯವಸ್ಥೆ ಇರಲಿಲ್ಲ. ಅರ್ಬನೈಸೇಷನ್, ನಗರೀಕರಣ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅಲ್ಲಿ ಅನಾನಿಮಿಟಿ ಇರುತ್ತೆ ಅಲ್ವಾ, ಎಲ್ರಿಗೂ ಪರಿಚಯ ಇರೋದಿಲ್ಲ. ಇಟ್ ಈಸ್ ವೀಕಂಡ್ ಸಮ್ ಟ್ರೆಡಿಷನಲ್ ಕಂಟ್ರೋಲ್ಸ್ ಬೈ ಇನ್ಕ್ರೀಸಿಂಗ್ ಅನಾನಿಮಿಟಿ. ಮತ್ತು ಆಕ್ಯುಪೇಷನಲ್ ಡೈವರ್ಸಿಟಿ, ತುಂಬ ಬೇರೆ ಬೇರೆ ಆಕ್ಯುಪೇಷನ್ಸ್ ಇದೆ. ಮತ್ತು ಕ್ರಾಸ್ ಕಮ್ಯುನಿಟಿ ಕಾಂಟ್ಯಾಕ್ಟ್, ಒಂದು ಕಮ್ಯುನಿಟಿ ಇನ್ನೊಂದು ಕಮ್ಯುನಿಟಿಯನ್ನು ಅವಲಂಬಿಸ್ಕೊಂಡಿರುತ್ತೆ. ಆವಾಗ ಮೇಲು ಕೀಳು ಅಂತ ಅಂದರೆ ಕಮ್ಯುನಿಟಿಯಿಂದ ಸಿಗುವ ಹೆಲ್ಪ್ ಕಡಿಮೆ ಆಗಬಹುದು. ಇನ್ನು ಮೈಗ್ರೇಷನ್, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋದಾಗ ಕೆಲವೊಂದು ಲೋಕಲ್ ಬೌಂಡ್ರಿಯಲ್ಲಿ ಇರುವಂಥ ಇನ್ಹೆರಿಟೆನ್ಸ್ ಕಳ್ಕೊಳ್ಬಹುದು ಕೆಲವರು. ಡೆಮೋಕ್ರಸಿ, ಮೊದಲು ಪ್ರೀವಿಯಸ್ಲಿ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಏನಿದೆ ನ್ಯೂಮೆರಿಕಲ್ ಆ್ಯಂಡ್ ಪೊಲಿಟಿಕಲ್ ವಾಯ್ಸ್. ಮೊದಲು ಯಾರು ಮಾರ್ಜಿನಲೈಸ್ ಆಗಿದ್ರೋ ಅವರಿಗೂ ಸಹ ಒಂದು ಅವಕಾಶ ಈಗ ಸಿಗ್ತಾ ಇದೆ ಡೆಮೋಕ್ರಸಿಯಲ್ಲಿ. ಇನ್ನು ರಿಸರ್ವೇಷನ್ ಪಾಲಿಸಿಗಳು ಸಹ ಹೆಲ್ಪ್ ಮಾಡ್ತಾ ಇದೆ. ಎಜುಕೇಷನ್, ಎಂಪ್ಲಾಯ್ಮೆಂಟ್, ಪಾಲಿಟಿಕ್ಸ್ನಲ್ಲಿ ಆಪರ್ಚುನಿಟಿ ಮತ್ತು ವಿಸಿಬಿಲಿಟಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ಹಿಂದುಳಿದವರು ಮುಂದೆ ಬರಲಿಕ್ಕೆ
ರಿಸರ್ವೇಷನ್ನಿಂದ ಸಾಧ್ಯ ಆಗ್ತಾ ಇದೆ. ಮಾಡರ್ನ್ ಇಂಡಿಯಾ ಡಿಡ್ ನಾಟ್ ಇರೇಸ್ ಕಾಸ್ಟ್ ಓವರ್‌ನೈಟ್. ಒಂದೇ ಸಾರಿ ಕಾಸ್ಟನ್ನು ರಾತ್ರೋರಾತ್ರಿ ಅದನ್ನು ಇರೇಸ್ ಮಾಡಲಿಕ್ಕಾಗಲ್ಲ. ಬಟ್ ಇಟ್ ಡಿಸಿಸಿವ್ಲಿ ಚಾಲೆಂಜ್ಡ್ ಇಟ್ಸ್ ಇರೇಸ್ ಮಾಡಲಿಕ್ಕಾಗದೇ ಇದ್ದರೂ ಅದರ ಒಂದು ಅಸ್ತಿತ್ವವನ್ನು ಪ್ರಶ್ನಿಸ್ತಾ ಇದೆ, ಅಸ್ತಿತ್ವಕ್ಕೆ ಸವಾಲನ್ನು ಒಡ್ತಾ ಇದೆ. ಆದರೂ ಸಹಿತ ಕಾಸ್ಟ್ ಕಂಟಿನ್ಯೂ ಆಗ್ತಾ ಇದೆ ಅಲ್ವಾ. ಯಟ್ ಇಫ್ ಮಾಡರ್ನಿಟಿ ಹ್ಯಾಸ್ ಅಡ್ವಾನ್ಸ್ ಸೋ ಫಾರ್, ವೈ ಡಸ್ ಕಾಸ್ಟ್ ರಿಮೇನ್ ರಿಲೆವೆಂಟ್? ಆದರೂ ಸಹಿತ ಕಾಸ್ಟ್ ಇನ್ನೂ ಮುಂದುವರಿತಾ ಇರೋದು ಯಾಕೆ? ಆವಾಗಲೇ ಹೇಳಿದಾಗೆ ತುಂಬ ಬೇರೆ ಬೇರೆ ಆಯಾಮಗಳಲ್ಲಿ ತನ್ನನ್ನು ಹಬ್ಸ್ಕೊಂಡ್ಬಿಟ್ಟಿದೆ. ಬಿಕಾಸ್ ಸೋಷಲ್ ಸಿಸ್ಟಮ್ಸ್ ಅಡಾಪ್ಟ್. ನಾವು ಬದಲಾಗ್ತಾ ಇದ್ದ ಹಾಗೆ ಸಾಮಾಜಿಕ ವ್ಯವಸ್ಥೆಗಳು ಸಹ ಬದಲಾಗ್ತಾ ಹೋಗುತ್ತೆ. ಕಾಸ್ಟ್ ಸರ್ವೈವ್ಸ್ ಥ್ರೂ ಮ್ಯಾರೇಜ್ ನೆಟ್ವರ್ಕ್, ಕಿನ್ಶಿಪ್ ಟೈಸ್, ಪೊಲಿಟಿಕಲ್ ಮೊಬಿಲೈಸೇಷನ್, ಲೋಕಲ್ ಡಾಮಿನೆನ್ಸ್, ಇನ್ಫಾರ್ಮಲ್ ಹೈರಿಂಗ್ ಪ್ಯಾಟರ್ನ್ಸ್, ರೆಸಿಡೆನ್ಷಿಯಲ್ ಕ್ಲಸ್ಟರಿಂಗ್, ಐಡೆಂಟಿಟಿ ಬೇಸ್ಡ್ ಮದುವೆ ಸಂದರ್ಭದಲ್ಲಾಗಿರ್ಬೋದು, ನಮ್ಮ ಸಂಬಂಧಿಕರು, ಪಾಲಿಟಿಕ್ಸು, ಮತ್ತು ಒಂದು ಲೊಕ್ಯಾಲಿಟಿ, ಆ ಪ್ರದೇಶದಲ್ಲಿ ಹೇಗಿದೆ ವಾತಾವರಣ, ಮತ್ತು ಇನ್ಫಾರ್ಮಲ್ ಹೈರಿಂಗ್ ಪ್ಯಾಟರ್ನ್ಸ್. ಫಾರ್ಮಲ್ ಅಂತಂದರೆ ಆಯಾ ಕುಟುಂಬದವರೇ ನೆಪೋಟಿಸಮ್ ಅಂತ ಕರೀತಾರೆ ನೋಡಿ, ಆ ರೀತಿ. ಇನ್ನು ರೆಸಿಡೆನ್ಷಿಯಲ್ ಕ್ಲಸ್ಟರಿಂಗ್, ಒಂದೇ ಪ್ರದೇಶದಲ್ಲಿ ಆ ಕಾಸ್ಟ್ನವರು ಮಾತ್ರ ಬದುಕ್ತಾ ಇರ್ತಾರೆ, ವಾಸಿಸ್ತಾ ಇರ್ತಾರೆ. ಮತ್ತು ಐಡೆಂಟಿಟಿ ಬೇಸ್ಡ್ ಅಸೋಸಿಯೇಷನ್, ಒಂದು ಕಾಸ್ಟಿಂದ ಕೆಲವು ಅಸೋಸಿಯೇಷನ್ ಇರುತ್ತೆ. ಒಕ್ಕಲಿಗರ ಸಂಘ, ಬ್ರಾಹ್ಮಣರ ಸಂಘ, ಮತ್ತು ಹೀಗೆ ಕ್ಷತ್ರಿಯ ಸಭಾ, ಈ ರೀತಿ ಬೇರೆ ಬೇರೆ ಅಸೋಸಿಯೇಷನ್ಗಳನ್ನು ಮಾಡ್ಕೊಂಡಿರ್ತಾರೆ. ಮತ್ತು ಇನ್ ಸಮ್ ಪ್ಲೇಸಸ್ ಇಟ್ ಹ್ಯಾಸ್ ಡಿಕ್ಲೈನ್ಡ್ ಆ್ಯಸ್ ರಿಚುವಲ್ ಹೈರಾರ್ಕಿ. ಇನ್ ಅದರ್ಸ್ ಇಟ್ ಹ್ಯಾಸ್ ರೀಅಪಿಯರ್ಡ್ ಆ್ಯಸ್ ಪೊಲಿಟಿಕಲ್ ಬ್ಲಾಕ್. ರಿಚುವಲಿಸ್ಟಿಕ್ ಆಸ್ಪೆಕ್ಟ್ ಹೋಗಿ ಪೊಲಿಟಿಕಲ್ ಆಸ್ಪೆಕ್ಟ್ ಬರ್ತಾ ಇದೆ. ಮ್ಯಾಟ್ರಿಮೋನಿಯಲ್ ಫಿಲ್ಟರ್ ಆಗಿ ವರ್ಕ್ ಆಗ್ತಾ ಇದೆ. ಸೋಷಿಯಲ್ ಕ್ಯಾಪಿಟಲ್, ಸಿಂಬಾಲಿಕ್ ಪ್ರೈಡ್, ಈ ರೀತಿ ಕಾಸ್ಟ್ ತನ್ನ ರೂಪವನ್ನು ಬದಲಾಯಿಸ್ಕೊಳ್ತಾ ಇದೆ. ಈ ಮಾಡರ್ನಿಟಿಯಿಂದ ಕಾಸ್ಟ್ ಕೆಲವೊಂದು ಸ್ಪೇಸ್ಗಳಲ್ಲಿ ವೀಕ್ ಆಗಿದೆ, ಇನ್ನೂ ಹಲವು ಕಡೆ ತನ್ನನ್ನು ತಾನು ಬೇರೆ ರೀತಿ ತೋರಿಸ್ಕೊಳ್ತಾ ಇದೆ, ರೀಶೇಪ್ ಆಗಿಬಿಟ್ಟಿದೆ. ಹಾಗಾಗಿ ಇಲ್ಲಿ ಬರೋ ಕ್ವಶನ್ ಏನು, ಒಂದು ನಾವು ಕಲಿಬೇಕಾಗಿರೋದೇನು, ಇನ್ಸ್ಟಿಟ್ಯೂಷನ್ಸ್ ರೇರ್ಲಿ ವ್ಯಾನಿಷ್ ಕ್ಲೀನ್ಲಿ, ದೇ ಮ್ಯೂಟೇಟ್. ಹಾಗೆ ಇನ್ಸ್ಟಿಟ್ಯೂಷನ್ಗಳು ಅಷ್ಟು ಸುಲಭವಾಗಿ ವ್ಯಾನಿಷ್ ಆಗೋದಿಲ್ಲ, ಮ್ಯೂಟೇಟ್ ಆಗುತ್ತೆ ಅಂದರೆ ಬದಲಾಯಿಸ್ಕೊಳ್ಳುತ್ತೆ, ತಮ್ಮ ಬೇರೆ ಒಂದು ರೂಪವನ್ನು ಪಡ್ಕೊಳ್ತಾ ಹೋಗುತ್ತೆ. ಮತ್ತು ಮ್ಯಾರೇಜ್ ಟೆಸ್ಟ್, ಇಫ್ ಒನ್ ವಿಶಸ್ ಟು ನೋ ವೆದರ್ ಕಾಸ್ಟ್ ಮ್ಯಾಟರ್ಸ್, ಡು ನಾಟ್ ಬಿಗಿನ್ ವಿತ್ ಸ್ಪೀಚಸ್, ಬಿಗಿನ್ ವಿತ್ ಮ್ಯಾರೇಜ್. ಕಾಸ್ಟ್ ಇಂಪಾರ್ಟೆಂಟ್ ಅಂತ ನೀವು ತಿಳ್ಕೊಳ್ಬೇಕು ಅಂತಂದರೆ ಮಾತನಾಡೋದಲ್ಲ, ಮಾತಿನಲ್ಲಿ ಎಲ್ಲರೂ ಹೌದು ಹಾಗೆ ಹೀಗೆ ಅಂತ ಹೇಳಬಹುದು, ಅಂದರೆ ಮದುವೆ ಸಂದರ್ಭದಲ್ಲಿ ಅದನ್ನು ಗಮನಿಸಿ. ಮುಕ್ತವಾಗಿ ಹೀಗೆ ಹಾಗೆ ಅಂತ ಏನು ಬೇಕಾದರೂ ಆಗಲಿ ಅಂತ ಹೇಳೋರು ಕಡಿಮೆ ಇರ್ತಾರೆ, ಅಂಥವ್ರು ಇಲ್ಲ ಅಂತಲ್ಲ, ಈಗ ಬದಲಾಗ್ತಾ ಇದೆ ಸಮಾಜ. ಆದರೂ ಸಹಿತ ಫ್ಯೂ ಏರಿಯಾಸ್ ರಿವೀಲ್ ರಿಯಲ್ ಸೋಷಿಯಲ್ ಬೌಂಡ್ರೀಸ್ ಮೋರ್ ಕ್ಲಿಯರ್ಲಿ. ಮೆನಿ ಹೂ ರಿಜೆಕ್ಟ್ ಕಾಸ್ಟ್ ಇನ್ ಥಿಯರಿ ವಿಲ್ ಪ್ರಿಫರ್ ಕಾಸ್ಟ್ ಎಂಡೋಗ್ಯಾಮಿ ಇನ್ ಫ್ಯಾಮಿಲಿ ಡಿಸಿಷನ್. ಥಿಯರಿಯಲ್ಲಿ ಕಾಸ್ಟ್ ಬೇಡ ಹಾಗೆ ಅಂತ ಹೇಳಿದ್ರು, ಫ್ಯಾಮಿಲಿ ಡಿಸಿಷನ್ ಅಂತ ಬಂದಾಗ ಮ್ಯಾಟ್ರಿಮೋನಿಯಲ್ ಅಡ್ವರ್ಟೈಸ್ಮೆಂಟು, ಕಮ್ಯುನಿಟಿ ನೆಟ್ವರ್ಕು, ಮ್ಯಾರೇಜು, ಪೇರೆಂಟಲ್ ನೆಗೋಸಿಯೇಷನ್, ಎಲ್ಲ ಕಡೆ ಕಾಸ್ಟನ್ನು ನೋಡ್ಬೋದು. ಆಫನ್ ಪ್ರಿಸರ್ವ್ ಲೈನ್ಸ್ ದಟ್ ಪಬ್ಲಿಕ್ ಮೊರಾಲಿಟಿ ಕ್ಲೇಮ್ಸ್ ಟು ಅಪೋಸ್. ಅಲ್ಲೆಲ್ಲ ಕಾಸ್ಟ್ ಇಂಪಾರ್ಟೆಂಟೇ, ಮಾತಿನಲ್ಲಿ ಮಾತ್ರ ಎಲ್ಲರೂ ಸಮಾನರು ಅಂತ ಹೇಳ್ತಾರೆ, ಆ್ಯಕ್ಚುಯಲ್ ರಿಯಾಲಿಟಿ ಇನ್ನೂ ನಮಗೆ ಕಾಸ್ಟ್ ಅನ್ನೋದನ್ನು ನಾವು ಇನ್ನೂ ಬಿಟ್ಟಿಲ್ಲ. ವಾಟ್ ಪೀಪಲ್ ಟಾಲರೇಟ್ ಇನ್ ಪಬ್ಲಿಕ್ ಆ್ಯಂಡ್ ವಾಟ್ ದೇ ಚೂಸ್ ಇನ್ ಪ್ರೈವೇಟ್ ಕ್ಯಾನ್ ಡಿಫರ್ ಶಾರ್ಪ್ಲಿ. ಪಬ್ಲಿಕ್ಕಲ್ಲಿ ಟಾಲರೇಟ್ ಮಾಡ್ತಾ ಇರ್ಬೋದು, ಸಹಿಸ್ಕೊಳ್ತಾ ಇರಬಹುದು, ಪ್ರೈವೇಟ್ ಲೈಫಲ್ಲಿ ಏನು ಚೂಸ್ ಮಾಡ್ಕೊಳ್ತಾರೆ ಅಥವಾ ಡಿಫ್ರೆನ್ಸ್ ಇರುತ್ತೆ ಎರಡಕ್ಕೂ. ಮ್ಯಾರೇಜ್ ಇಸ್ ವ್ಯಾರ್ ಐಡಿಯಾಲಜಿ ಮೀಟ್ಸ್ ಇಂಟಿಮೆಸಿ. ಮ್ಯಾರೇಜು ನಮ್ಮ ಸಿದ್ಧಾಂತ ಮತ್ತು ನಮ್ಮ ಆಪ್ತ ಸಂಬಂಧಗಳು ಎರಡು ಹೇಗೆ ಮ್ಯಾಚ್ ಆಗುತ್ತೆ ಅಂತ ಡಿಸೈಡ್ ಮಾಡುತ್ತೆ. ಆ್ಯಂಡ್ ವ್ಯಾರ್ ಕಾಸ್ಟ್ ಆಫನ್ ರೀಅಪಿಯರ್ಸ್, ಅಲ್ಲೇ ಮತ್ತೆ ಕಾಸ್ಟ್ ಹೊಸದಾಗಿ ಕಣ್ಣು ಮುಂದೆ ಬರ್ತಾ ಇರೋದು. ಇನ್ನು ಪೊಲಿಟಿಕಲ್ ಲೈಫ್ ಆಫ್ ಕಾಸ್ಟ್. ಡೆಮಾಕ್ರಸಿ ಕಾಸ್ಟನ್ನು ಅಷ್ಟು ಸುಲಭವಾಗಿ ಡಿಸ್ಟ್ರಾಯ್ ಮಾಡಲಿಕ್ಕಾಗಿಲ್ಲ. ಹಾಗಾಗಿ ಅಲ್ಲೇನಾಯಿತು, ಅದು ಪೊಲಿಟಿಸೈಸ್ ಆಗಿಬಿಡ್ತು. ಕಮ್ಯುನಿಟಿಗಳೇನು ಮಾಡ್ತಾ ಇದ್ದಾವೆ ಈಗ, ತಮ್ಮದೇ ಆದ ರೆಪ್ರೆಸೆಂಟೇಷನ್ಗೋಸ್ಕರ ಹೋರಾಟ ಮಾಡುತ್ತೆ, ಡಿಗ್ನಿಟಿ ಬೇಕು ಅಂತ ಹೇಳುತ್ತೆ, ರಿಸೋರ್ಸ್ ಆಕ್ಸೆಸ್ಸಿಗೋಸ್ಕರ ಕೇಳ್ತಾ ಇವೆ. ಮತ್ತು ಮಾರ್ಜಿನಲೈಸ್ಡ್ ಗ್ರೂಪ್ಸ್ ಯೂಸ್ಡ್ ಇಲೆಕ್ಟೋರಲ್ ಸ್ಟ್ರೆಂತ್ ಚಾಲೆಂಜ್ ಓಲ್ಡ್ ಎಲಿಟ್ಸ್. ಹಳೆ ಎಲಿಟ್ಸ್ಗಳಂತ ಇರ್ತಾಯಿದ್ರು, ನಮ್ಮ ಎಲೆಕ್ಟೋರಲ್ ಸ್ಟ್ರೆಂತನ್ನು ಯೂಸ್ ಮಾಡ್ಕೊಂಡು ಅವರನ್ನು ಚಾಲೆಂಜ್ ಮಾಡಿದರು.
ಅವಾಗೇನಾಯಿತು, ನ್ಯೂ ಲೀಡರ್ಶಿಪ್ ಎಮರ್ಜೆಡ್ ಫ್ರಾಮ್ ಗ್ರೂಪ್ಸ್ ಹಿಸ್ಟೋರಿಕಲಿ ಎಕ್ಸ್ಕ್ಲೂಡೆಡ್. ಇವರು ಕಾಸ್ಟ್ ಸಿಸ್ಟಮನ್ನು ನಿರ್ನಾಮ ಮಾಡಿ ಅಂತ ಕೇಳ್ತಾ ಇಲ್ಲ. ನಮಗೆ ಈ ಕಾಸ್ಟೇ ಇರಲಿ, ಆದರೆ ನಮಗೆ ಹೆಚ್ಚಿನ ಪ್ರಾಧಾನ್ಯತೆ ಸಿಗಬೇಕು, ಹೆಚ್ಚಿನ ಸೌಲಭ್ಯ ಸಿಗಬೇಕು. ಕಾಸ್ಟನ್ನು ನಿರ್ನಾಮ ಮಾಡಿ ಅಂತ ಯಾರು ಕೇಳ್ತಾ ಇಲ್ಲ. ಬೇಕಿದ್ರೆ ನೀವು ತುಂಬ ಕಡೆ ಪ್ರಶ್ನೆ ಮಾಡಿ, ಕಾಸ್ಟ್ ಬದಲು ಆ ಕಾಸ್ಟಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋಣ. ಹಾಗಾಗಿ ಇದು ಕಾಂಪ್ಲೆಕ್ಸ್ ಆಗಿದೆ, ಅಷ್ಟು ಸುಲಭವಾಗಿ ನಾವು ಡಿಸೈಡ್ ಮಾಡಲಿಕ್ಕಾಗಲ್ಲ, ಕನ್ಕ್ಲೂಷನ್ಗೆ ಬರಲಿಕ್ಕಾಗಲ್ಲ. ಹಾಗಾಗಿ ದಿಸ್ ಇಸ್ ನಾಟ್ ಪ್ಯೂರ್ಲಿ ನೆಗೆಟಿವ್, ಕಂಪ್ಲೀಟಾಗಿ ನೆಗೆಟಿವ್ ಅಂತ ಹೇಳಲಿಕ್ಕೂ ಆಗಲ್ಲ. ಪೊಲಿಟಿಕಲ್ ಅಸರ್ಷನ್ ಕ್ಯಾನ್ ಬಿ ಫಾರ್ಮ್ ಆಫ್ ಜಸ್ಟಿಸ್. ಇವರಿಗೆ, ಹಿಂದುಳಿದವರಿಗೆ ಪೊಲಿಟಿಕಲ್ಲಿ ಕೆಲವು ಅವಕಾಶ ಕೊಟ್ಟರೆ ಅವರು ಮುಂದೆ ಬರಬಹುದು. ಹಾಗೆ ಅದು ಒಂದು ಸಹ ಒಂದು ಥರದ ನ್ಯಾಯ ಆಗ್ಬಹುದಲ್ವಾ. ಇನ್ನು ಎಟ್ ಕಾಸ್ಟ್ ಪಾಲಿಟಿಕ್ಸ್ ಕ್ಯಾನ್ ಆಲ್ಸೋ ಹಾರ್ಡನ್ ಐಡೆಂಟಿಟೀಸ್. ಆವಾಗ ಕಾಸ್ಟ್ ಅನ್ನೋದಕ್ಕೆ ಇನ್ನೂ ಹೆಚ್ಚಿನ ಮಹತ್ವ ಸಿಕ್ಬಿಡ್ಬೋದು, ಮಹತ್ವ ಸಿಗ್ಬಿಡ್ಬೋದು. ಆವಾಗೇನಾಗುತ್ತೆ, ವೋಟ್ ಬ್ಯಾಂಕ್ ರಾಜಕಾರಣ, ಪಬ್ಲಿಕ್ ಗುಟ್ಟು ನ್ಯಾರೋ ಬಾರ್ಗೇನಿಂಗಿಗೆ ನಾವು ಶಿಫ್ಟ್ ಆಗಿಬಿಡ್ತೇವೆ. ಕಾಸ್ಟ್ ಅನ್ನೋದು, ಅದರಲ್ಲೂ ಪಾಲಿಟಿಕ್ಸ್ನಲ್ಲಿ ಡಬಲ್ ಎಡ್ಜೆಡ್ ಅಂತ ಕರಿತೇವೆ. ಡಬಲ್ ಎಡ್ಜೆಡ್ ಸ್ವಾರ್ಡ್ ಅಂತಂದರೆ ಎರಡು ಅಲಗಿನ ಕತ್ತಿ. ಅ ಟೂಲ್ ಆಫ್ ಎಂಪವರ್ಮೆಂಟ್ ಅಂಡ್ ಅ ರಿಸ್ಕ್ ಆಫ್ ಫ್ರಾಗ್ಮೆಂಟೇಷನ್. ಒಂದು ಕಡೆ ಸಮಾಜವನ್ನು ಎಂಪವರ್ ಮಾಡಲಿಕ್ಕೆ ಸಹ ಕಾಸ್ಟನ್ನು ಬಳಸ್ಕೋಬಹುದು, ಇನ್ನೊಂದು ಕಡೆ ಫ್ರಾಗ್ಮೆಂಟೇಷನ್, ಸಮಾಜವನ್ನು ತುಂಡು ಮಾಡಲಿಕ್ಕೆ ಸಹ ಇದರಿಂದ ಸಾಧ್ಯ ಇದೆ. ಇನ್ನು ದ ಹ್ಯೂಮನ್ ಕಾಸ್ಟ್ ಆಫ್ ಕಾಸ್ಟ್ ಅಂದರೆ ಅಬ್ಸ್ಟ್ರಾಕ್ಟ್ ಡಿಸ್ಕಷನ್ ಕ್ಯಾನ್ ಹೈಡ್ ಲೀವ್ಡ್ ಪೇನ್. ಏನೇನೋ ಡಿಸ್ಕಷನ್ ಮಾಡ್ತಾ ಇರೋದು, ನಿಜವಾಗ್ಲೂ ಆಗ್ತಾ ಇರೋ ಸಮಸ್ಯೆಯನ್ನು ಹೈಡ್ ಮಾಡಿಬಿಡ್ಬಹುದು. ಕಾಸ್ಟ್ ಡಿಸ್ಕ್ರಿಮಿನೇಷನ್ ಮೇ ಅಪಿಯರ್ ಇನ್ ಎಕ್ಸ್ಕ್ಲೂಷನ್, ಇನ್ಸಲ್ಟ್, ಸೆಗ್ರಿಗೇಷನ್, ಹೈರಿಂಗ್ ಬಯಾಸ್, ಅನ್ಈಕ್ವಲ್ ಸ್ಕೂಲಿಂಗ್, ವೈಲೆನ್ಸ್, ಹ್ಯುಮಿಲಿಯೇಷನ್, ಸೈಲೆಂಟ್ ಸೀಲಿಂಗ್ಸ್, ಎಲ್ಲ ಕಡೆ ಕಾಸ್ಟ್ ಇರುತ್ತೆ. ಫಾರ್ ಮೆನಿ, ಕಾಸ್ಟ್ ಈಸ್ ನಾಟ್ ಅ ಚಾಪ್ಟರ್ ಇನ್ ಸೋಷಿಯಾಲಜಿ, ಸ್ಟೋರಿ ಆಫ್ ಬೀಯಿಂಗ್ ಟೋಲ್ಡ್ ವ್ಯಾರ್ ದೆ ಬಿಲಾಂಗ್. ನಾವೀಗ ಒಂದು ಕಾಸ್ಟ್ ಅಂತ ಒಂದು ಸೋಷಿಯಾಲಜಿ ಚಾಪ್ಟರ್ನ ನೋಡ್ತಾ ಇದ್ದೇವೆ, ಆದರೆ ತುಂಬ ಜನರಿಗೆ ಇದೇನು ಲಿಮಿಟೇಷನ್, ಇಂಥ ಕಾಸ್ಟಿಗೆ ಸೇರಿದವನು ಹೀಗೆ ಇರಬೇಕು ಅಂತ ಒಂದು ಜೀವನದ ಸಂಕೋಲೆ ಅಂತ ಹೇಳ್ಬೋದು. ಹಾಗೆ ಸೈಕಾಲಜಿಕಲ್ ಹಾರ್ಮ್ ಮ್ಯಾಟರ್ಸ್ ಆಸ್ ಮಚ್ ಆಸ್ ಮಟೀರಿಯಲ್ ಡೆಪ್ರಿವೇಷನ್. ಹೊರಗಡೆ ನಮಗೆಷ್ಟು ಸೌಲಭ್ಯಗಳಿಂದ ನಾವು ವಂಚಿತರಾಗ್ತಾ ಇದ್ದೇವೋ, ಅದೇ ರೀತಿ ಮಾನಸಿಕವಾಗಿ ನಮಗೆ ಎಷ್ಟು ಹಾನಿ ಆಗ್ತಾ ಇದೆ. ಸೈಕಾಲಜಿಕಲ್ ಹಾರ್ಮ್ ಬಹಳ ಇಂಪಾರ್ಟೆಂಟ್. ರಿಪೀಟೆಡ್ ಸಿಗ್ನಲ್ಸ್ ಆಫ್ ಇನ್ಫೀರಿಯಾರಿಟಿ ಕ್ಯಾನ್ ಡ್ಯಾಮೇಜ್ ಕಾನ್ಫಿಡೆನ್ಸ್, ಇನ್ಸ್ಪಿರೇಷನ್ ಆ್ಯಂಡ್ ಬಿಲಾಂಗಿಂಗ್. ಪದೇ ಪದೇ ನೀನು ಕೀಳು, ನೀನಕ್ಕೂ ಲಾಯಕ್ಕಿಲ್ಲದೆ ಇರೋನು, ಅಥವಾ ಏನೂ ಸಾಧ್ಯ ಇಲ್ಲ, ಅವಕಾಶನೇ ಇಲ್ಲ ಆಗಿಬಿಟ್ರೆ ಅದರಿಂದ ಕಾನ್ಫಿಡೆನ್ಸ್ ಕಡಿಮೆ ಆಗಬಹುದು, ಇನ್ಸ್ಪಿರೇಷನ್, ಬಿಲಾಂಗಿಂಗ್ನೆಸ್ ಎಲ್ಲ ಡ್ಯಾಮೇಜ್ ಆಗಬಹುದು. Society injures itself when it teaches some children to feel superior, others to feel lesser. ಸೊಸೈಟಿ ಇಂಜೂರ್ಸ್ ಇಟ್ ಸೆಲ್ಫ್. ಸಮಾಜ ಆ್ಯಕ್ಚುಲಿ ತನ್ನನ್ನು ತಾನೇ ಇಂಜೂರ್ ಮಾಡ್ಕೊಳ್ತಾ ಇದೆ. ಯಾವಾಗ ಅಂತಂದರೆ, ಕೆಲವು ಚಿಲ್ಡ್ರನ್ ಸುಪೀರಿಯರ್ ಅಂತ ಮೆರೀತಾ ಇದ್ದಾರೆ, ಇನ್ನು ಕೆಲವರು ನಮಗೆ ಅವಕಾಶನೇ ಇಲ್ಲ ಅಂತ ಕೊರಗ್ತಾ ಇದ್ದಾರೆ. ಆವಾಗ ನಿಜವಾಗ್ಲೂ ಹಾನಿ ಆಗ್ತಾ ಇರೋದು ಸಮಾಜಕ್ಕೆ. ಮತ್ತು ವಿಮೆನ್ ಆ್ಯಂಡ್ ಡಬಲ್ ಬರ್ಡನ್. ಕಾಸ್ಟ್ ಜೊತೆ ಜೆಂಡರ್ ಇದು ಸೇರ್ಕೊಂಡ್ಬಿಟ್ರೆ ದೊಡ್ಡ ಸಮಸ್ಯೆ. ಕಾಸ್ಟ್, ಜೆಂಡರ್ ಆಫನ್ reinforce each other. Women may face restrictions not only as women but as carriers of caste boundaries, marriage, sexuality, honor codes. ಕಾಸ್ಟಿನ ಬೌಂಡ್ರಿಗಳು ಒಂದು ಕಡೆ, ಮ್ಯಾರೇಜಿಂದ ಬಂದಿರೋದು, ಮತ್ತು ಸೆಕ್ಶುವಾಲಿಟಿ, ಲಿಂಗತ್ವಕ್ಕೆ ಸಂಬಂಧಪಟ್ಟಿರೋದು, ಆನರ್ ಕೋಡ್ಸ್ ಹೀಗೆ ಇರಬೇಕು. ಕಂಟ್ರೋಲ್ ಓವರ್ ವುಮೆನ್ಸ್ ಚಾಯ್ಸಸ್ ಹ್ಯಾಸ್ ಆಫನ್ ಬೀನ್ ಸೆಂಟ್ರಲ್ ಟು ಪ್ರಿಸರ್ವಿಂಗ್ ಕಾಸ್ಟ್ ಲೈನ್. ಮಹಿಳೆಯರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳೋದು ಕಾಸ್ಟಿಗೆ ಸಂಬಂಧಪಟ್ಟಾಗೆ ಬಹಳ ಪ್ರಮುಖವಾಗಿರುತ್ತೆ. ಎಷ್ಟೋ ಜನರಿಗೆ ಹಿರಿಯರಿಗೆ ಸ್ವಾತಂತ್ರ್ಯ ಕೊಡಬಾರ್ದು. ಪ್ಲಸ್ ಕಾಸ್ಟ್ ರಿಫಾರ್ಮ್ ವಿತೌಟ್ ಜೆಂಡರ್ ರಿಫಾರ್ಮ್ ಮೀನ್ಸ್ ಇನ್ಕಂಪ್ಲೀಟ್. ಜೆಂಡರ್ ರಿಫಾರ್ಮ್ ಮಾಡದೆ ಬರೀ ಕಾಸ್ಟನ್ನು ಮಾತ್ರ ನಾವು ರಿಫಾರ್ಮ್ ಮಾಡ್ತೇವೆ ಅಂತಂದರೆ ಅದು ಇನ್ಕಂಪ್ಲೀಟ್ ಪ್ರೊಸೆಸ್. ಹಾಗಾಗಿ ಹೈರಾರ್ಕಿ ಒಂದೇ ನಿಲ್ಲೋದಿಲ್ಲ, ಅದರಿಂದ ಬೇರೆ ಬೇರೆ ಆಸ್ಪೆಕ್ಟ್ ಸಹ ಇರುತ್ತೆ. ಇದನ್ನು ಎಥಿಕ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ನೋಡಿದರೆ, ಕ್ಯಾನ್ ಬರ್ತ್ ಡಿಸೈಡ್ ಡಿಗ್ನಿಟಿ? ಎಟ್ ಇಟ್ಸ್ ಹಾರ್ಟ್ ಕಾಸ್ಟ್ ಕ್ವಶನ್, ದ ಕಾಸ್ಟ್ ಕ್ವಶನ್ ಇಸ್ ಮಾರಲ್ ಬಿಫೋರ್ ಇಟ್ ಇಸ್ ಪೊಲಿಟಿಕಲ್. ಪೊಲಿಟಿಕಲ್ ಆಗೋಕ್ಕಿಂತ ಮೊದಲೇ ಇದು ಮಾರಲ್ ಕ್ವಶನ್. ಇದು ಕ್ಯಾನ್ ಬರ್ತ್ ಡಿಟರ್ಮೈನ್ ವರ್ತ್? ಕ್ಯಾನ್ ಇನ್ಹೆರಿಟೆಡ್ ಸ್ಟೇಟಸ್ ಜಸ್ಟಿಫೈ ಹ್ಯುಮಿಲಿಯೇಷನ್? ಕ್ಯಾನ್ ಫ್ರೆಟರ್ನಿಟಿ ಎಕ್ಸಿಸ್ಟ್
amid greater inequality, can liberty be real without social respect? ಎಲ್ಲ ಪ್ರಶ್ನೆಗಳು ಎಥಿಕಲ್, ಮಾರಲ್, ಇದು ಪೊಲಿಟಿಕಲ್ ಅಲ್ಲ. ವ್ಯಕ್ತಿಯಾಗಿ ಒಬ್ಬ ಮನುಷ್ಯರಾಗಿ ನಾವು ಬೇರೆಯವರನ್ನ ಹೇಗೆ ನಡೆಸ್ಕೊಳ್ತೇವೆ, ಅವರ ಜನ್ಮದ ಆಧಾರದ ಮೇಲೆ ಅವರನ್ನು ನೋಡ್ತಾ ಇದ್ದೀವ? ಎಲ್ಲರಲ್ಲೂ ದೇವರಿದ್ದಾನೆ ಅಂತ ಹೇಳ್ತೇವೆ ನಾವು. ಆ್ಯಕ್ಚುಲಿ ಮುಂದಿರೋ ವ್ಯಕ್ತಿಯಲ್ಲಿ ನಮಗೆ ಯಾಕೆ ದೇವರು ಕಾಣೋದಿಲ್ಲ? ಆ ರೀತಿಯಾದ ಎಷ್ಟೋ ಪದ್ಧತಿಗಳು ಯಾಕೆ ನಮ್ಮನ್ನು ಇನ್ನೂ ಸೀಮಿತ ವಲಯದಲ್ಲೇ ಇಟ್ಬಿಟ್ಟಿವೆ? ಹಾಗೆ ಸೊಸೈಟಿ ಮೇ ಗ್ರೋ ಎಕನಾಮಿಕಲಿ ವೈಲ್ ರಿಮೈನಿಂಗ್ ಎಥಿಕಲಿ ಡಿಮಿನಿಷ್ಡ್. ಡಿಗ್ನಿಟಿ ಇಸ್ ಡಿಸ್ಟ್ರಿಬ್ಯೂಟೆಡ್ ಬೈ ಆ್ಯನ್. ಸೊಸೈಟಿ ಇಕನಾಮಿಕಲಿ ಗ್ರೋ ಆಗಿರಬಹುದು, ಆದರೆ ಡಿಗ್ನಿಟಿ ಅನ್ನೋದು ಜನ್ಮದಿಂದ ನಾವು ಕೊಡ್ತೇವೆ ಅಂತಂದರೆ, ಒಬ್ಬ ವ್ಯಕ್ತಿ ಇಂಥ ಒಂದು ಜಾತಿಯಲ್ಲಿ ಹುಟ್ಟಿದಾನೆ ಹಾಗಾಗಿ ಅವನಿಗೆ ಡಿಗ್ನಿಟಿ, ಆ ಜಾತಿಯಲ್ಲಿ ಹುಟ್ಟಿಲ್ಲ ಹಾಗಾಗಿ ಅವರನ್ನು ಗೌರವಿಸ್ತಾ ಇಲ್ಲ. ಈ ರೀತಿಯಾದ ಮನಸ್ಥಿತಿ ಇನ್ನೂ ಇದೆ ಅಂತಂದರೆ ಎಥಿಕ್ಸ್ ಎಲ್ಲಿಗೆ ಬಂತು? ಎಕನಾಮಿ ಮುಂದುವರೆದಿರಬಹುದು, ಎಥಿಕಲಿ ನಾವು ಡಿಮಿನಿಷ್ ಆಗ್ತಾ ಇದ್ದೆ. ನೋ ಸಿವಿಲೈಸೇಷನ್ ಕ್ಯಾನ್ ಕ್ಲೇಮ್ ಮಾರಲ್ ಗ್ರೇಟ್ನೆಸ್. ಸಮ್ ಪೀಪಲ್ ಮಸ್ಟ್ ಫಸ್ಟ್ ಹ್ಯೂಮನ್. ಯಾರಾದರೂ ಸಮಾಜದಲ್ಲಿ ನಾವಾಗಲಿ ಯಾರೇ ಆಗಲಿ ಹ್ಯುಮ್ಯಾನಿಟಿ ಕೇಂದ್ರದಲ್ಲಿ ಇಟ್ಕೋಬೇಕು, ಮಾನವೀಯತೆಯನ್ನು ಮುಖ್ಯವಾಗಿ ಇಟ್ಕೊಂಡಾಗ ನಾವು ಸಮಾಜವನ್ನು, ನಾಗರಿಕತೆಯನ್ನು ಮುನ್ನಡೆಸಬಹುದು. ಇಲ್ಲದೇ ಇದ್ದರೆ ಆ ಸಮಾಜವೇ ಆಗಿರಲಿ ಹೇಳಲಿಕ್ಕೆ ಮುಂದುವರೆದಿರಬಹುದು, ಆ್ಯಕ್ಚುಲಿ ರಿಯಾಲಿಟಿಯಲ್ಲಿ ಅದು ಹಿಂದೆ ಉಳಿದಿರುತ್ತೆ. ಗವರ್ನೆನ್ಸ್ ಆ್ಯಂಡ್ ದಿ ಬರ್ಡನ್ ಆಫ್ ಜಸ್ಟಿಸ್. ದ ಸ್ಟೇಟ್ ಕೆನಾಟ್ ಬಿ ನ್ಯೂಟ್ರಲ್ ಟುವರ್ಡ್ ಹಿಸ್ಟೋರಿಕಲ್ ಎಕ್ಸ್ಕ್ಲೂಷನ್. ಹಿಸ್ಟೋರಿಕಲ್ ಎಕ್ಸ್ಕ್ಲೂಷನ್ ಆಗಿರೋದು ಹೌದು. ಹಾಗಾಗಿ ಸರ್ಕಾರ ಏನು ಮಾಡಬೇಕು? ಫೇರ್ ರಿಪ್ರೆಸೆಂಟೇಷನ್, ಕ್ವಾಲಿಟಿ ಪಬ್ಲಿಕ್ ಎಜುಕೇಷನ್, ಆ್ಯಂಟಿ ಡಿಸ್ಕ್ರಿಮಿನೇಷನ್ ಎನ್ಫೋರ್ಸ್ಮೆಂಟ್, ಟಾರ್ಗೆಟೆಡ್ ವೆಲ್ಫೇರ್, ಲೀಗಲ್ ಪ್ರೊಟೆಕ್ಷನ್, ಸೋಷಲ್ ಹಾರ್ಮನಿ ಎಲ್ಲವನ್ನು ಸರ್ಕಾರ ಸರಿಯಾಗಿ ಅನುಷ್ಠಾನಗೊಳಿಸಬೇಕಾಗತ್ತೆ. ಎಜುಕೇಷನ್ ಎಲ್ರಿಗೂ ಸರಿಯಾಗಿ ಸಿಗಬೇಕು, ಕ್ವಾಲಿಟಿ ಇರಬೇಕು. ಡಿಸ್ಕ್ರಿಮಿನೇಷನ್ನ ನಾವು ರಿಮೂವ್ ಮಾಡಿದ್ದೇವೆ ಅಥವಾ ಅದನ್ನು ನಿರ್ನಾಮ ಮಾಡಿದ್ದೇವೆ ಅಂತ ಹೇಳ್ತೇವೆ, ಎಲಿಮಿನೇಟ್ ಮಾಡಿದ್ದೇವೆ ಅಂತ. ಆದರೆ ಯಾವ ಮಟ್ಟಕ್ಕಾಗಿದೆ? ಆ್ಯಂಟಿ ಡಿಸ್ಕ್ರಿಮಿನೇಷನ್ ಎನ್ಫೋರ್ಸ್ಮೆಂಟ್ ಯಾವ ಲೆವೆಲಿಗಿದೆ? ಟಾರ್ಗೆಟೆಡ್ ವೆಲ್ಫೇರ್ ನಿಜವಾಗಲೂ ಯಾರಿಗೆ ಸೌಲಭ್ಯಗಳು ಸಿಗಬೇಕೋ ಅವರಿಗೆ ಸಿಗ್ತಾ ಇದೆಯಾ? ಲೀಗಲ್ ಪ್ರೊಟೆಕ್ಷನ್ ಇದೆಯಾ? ಸಾಮಾಜಿಕವಾಗಿ ಸಾಮರಸ್ಯ ಇದೆಯಾ? ಬಹಳ ಪ್ರಮುಖವಾದಂಥ ಅಂಶಗಳು. ಈ ಪಾಲಿಟಿ ಡಿಬೇಟ್ಸ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಡಿಸೈನ್ ಇರ್ಬೋದು, ಎಫಿಷಿಯನ್ಸಿ, ಡ್ಯೂರೇಷನ್ನು, ಕ್ರೈಟೀರಿಯಾ, ಔಟ್ಕಮ್ಸ್. ದಟ್ ಇಸ್ ನ್ಯಾಚುರಲ್ ಇನ್ ಡೆಮೋಕ್ರಸಿ. ಡೆಮೋಕ್ರಸಿ ಅಂತಂದಮೇಲೆ ಪಾಲಿಸಿ ಡಿಸಿಷನ್ಗಳಲ್ಲಿ ಬದಲಾವಣೆಗಳಾಗೇ ಆಗುತ್ತೆ, ಡಿಬೇಟ್ಗಳಾಗಲೇಬೇಕು. ಆದರೆ ಒಂದು ಪ್ರಿನ್ಸಿಪಲ್ ರಿಮೇನ್ಸ್ ಕ್ಲಿಯರ್. ಏನದು? ವೆನ್ ಇನ್ಇಕ್ವಾಲಿಟಿ ಹ್ಯಾಸ್ ಬಿನ್ ಇನ್ಹೆರಿಟೆಡ್ ಫಾರ್ ಸೆಂಚುರೀಸ್, ಕರೆಕ್ಷನ್ ರಿಕ್ವೈರ್ಸ್ ಮೋರ್ ದೆನ್ ಸ್ಪೀಚ್. ಶತಮಾನಗಳಿಂದ ಈ ಒಂದು ಅಸಮಾನತೆ ಮುಂದುವರ್ಕೊಂಡು ಬಂದಿದೆ ಅಂತಂದರೆ ಬರೀ ಬಾಯಿ ಮಾತಿನಲ್ಲಿ ಇದು ಹೋಗೋದಲ್ಲ, ಅದಕ್ಕೆ ಇನ್ನಷ್ಟು ಆ್ಯಕ್ಷನ್ ಓರಿಯೆಂಟೆಡ್ ಆಗಬೇಕು ನಾವು. ಜಸ್ಟಿಸ್ ನೀಡ್ಸ್ ಇನ್ಸ್ಟಿಟ್ಯೂಷನ್. ಹಾಗಾಗಿ ಅದಕ್ಕೋಸ್ಕರ ಸಮರ್ಪಕವಾದಂತಹ, ಸದೃಢ, ಸರಿಯಾದಂತಹ, ಸಮಗ್ರವಾದ, ಎಲ್ಲರನ್ನ ಒಳಗೊಂಡಂತಹ ಇನ್ಸ್ಟಿಟ್ಯೂಷನ್ಗಳ ಅವಶ್ಯಕತೆ ಇದೆ. ಹಾಗಾದರೆ ಕಾಸ್ಟ್ ಡಿಕ್ಲೈನ್ ಆಗ್ತಾ ಇದೆಯಾ ಅಂತ ಪ್ರಶ್ನೆ ಬಂದರೆ, ಸಮ್ ವೇಸ್ ಎಸ್, ವೇಸ್ ನೋ. ಎಸ್ ಆ್ಯಂಡ್ ನೋ ಎರಡನ್ನೂ ಹೇಳ್ಬೋದು. ಹೇಗೆ? ಎಸ್ ಯಾಕಂತಂದರೆ ಬಿಕಾಸ್ ಲೀಗಲ್ ಈಕ್ವಾಲಿಟಿ ಸ್ಟ್ರಾಂಗರ್. ಲೀಗಲ್ ಆಗಿ ಎಲ್ಲರೂ ಈಕ್ವಲ್ ಅಂತ ನಮಗೆ ಸ್ಟ್ರಾಂಗ್ ಎನ್ಫೋರ್ಸ್ಮೆಂಟ್ ಸಿಗ್ತಾ ಇದೆ. ಮೊಬಿಲಿಟಿ ಎಕ್ಸ್ಪೆಂಡ್ ಆಗಿದೆ, ಅರ್ಬನ್ ಲೈಫ್ ಡೈವರ್ಸಿಫೈ ಆಗ್ತಾ ಇದೆ, ಎಷ್ಟು ಓಲ್ಡ್ ಪ್ರಾಕ್ಟೀಸ್ಗಳು ಈಗ ವೀಕ್ ಆಗಿದೆ. ಹಾಗಾಗಿ ಒಂದು ಮಟ್ಟದಲ್ಲಿ ಕಾಸ್ಟ್ ಡಿಕ್ಲೈನ್ ಆಗ್ತಾ ಇದೆ ಅಂತ ಹೇಳಿದ್ರು ನೋ ಅಂತಾನೂ ಇದೆ. ಯಾಕೆ? ಐಡೆಂಟಿಟಿ ಹಾಗೆ ಇದೆ, ಮ್ಯಾರೇಜ್ ಬೌಂಡ್ರಿಗಳು ಸ್ಟ್ರಾಂಗ್ ಆಗಿದೆ, ಪ್ರಿಜುಡೈಸ್ಗಳು ಸರ್ವೈವ್ ಆಗ್ತಾ ಇದೆ, ಅಪರ್ಚುನಿಟಿ ಸ್ಟಿಲ್ ಡಿಫರ್ ಅಕ್ರಾಸ್ ಗ್ರೂಪ್ಸ್. ಬೇರೆ ಬೇರೆ ವರ್ಗಗಳ ನಡುವೆ ಒಂದೇ ರೀತಿಯ ಅವಕಾಶಗಳು ಇಲ್ಲ. ಹಾಗಾಗಿ ಕಾಸ್ಟ್ ಇಸ್ ನೈದರ್ ಅನ್ಚೇಂಜ್ಡ್ ನಾರ್ ಫಿನಿಶ್ಡ್, ಇಟ್ ಇಸ್ ಚೇಂಜಿಂಗ್ ಫಾರ್ಮ್. ಕಂಪ್ಲೀಟಾಗಿ ಫಿನಿಶ್ ಆಗಿಲ್ಲ, ಹಾಗಂತ ಏನು ಡಿಕ್ಲೈನ್ ಆಗಿಬಿಟ್ಟಿದೆಯಾ? ಆಗಿಲ್ಲ. ಸುತ್ತ ತುದಿಯಲ್ಲಿ ಪರ್ಫೆಕ್ಟಾಗಿ ಎಲ್ಲ ಕಡೆ ಕಾಸ್ಟೇ ಇದೆಯಾ ಅಂತಂದರೆ ಹಾಗೂ ಅಲ್ಲ, ತನ್ನ ರೂಪವನ್ನು ಬದಲಾಯಿಸ್ಕೊಳ್ತಾ ಇದೆ. Therefore, a modern nation cannot erase history by pretending it never happened. ಈಗ ಆಗಲೇ ಇಲ್ಲ ಅಂತ ಹೇಳೋದ್ರ ಮೂಲಕ ನಾವು ಸಾಧಿಸೋದೇನು? ಹಿಸ್ಟ್ರಿನ ಇರೇಸ್ ಮಾಡಲಿಕ್ಕೆ ಆಗೋದಿಲ್ಲ. ನಾರ್ ಮಸ್ಟ್ ಇಟ್ ರಿಮೇನ್ ಇಂಪ್ರಿಸೆಂಡ್ ಬೈ ಹಿಸ್ಟ್ರಿ ಫಾರ್ ಎವರ್. ಹಾಗಂತ ಹಿಸ್ಟ್ರಿಯಲ್ಲೇ ನಾವು
ಹೀಗಾಗಿತ್ತು ಅಂತ ಯಾವಾಗಲೂ ಕೂತ್ಕೊಳ್ಳಿಕ್ಕೂ ಆಗಲ್ಲ, ಹಿಸ್ಟ್ರಿಯನ್ನೇ ಇಟ್ಕೊಂಡು. ಇಂಡಿಯಾಸ್ ಚಾಲೆಂಜ್ ಇಸ್ ನಾಟ್ ಟು ಡಿನೈ ಕಾಸ್ಟ್, ರೊಮ್ಯಾಂಟಿಸೈಸ್ ಕಾಸ್ಟ್ ಆರ್ ಎಂಡ್ಲೆಸ್ಲಿ ವೆಪನೈಸ್ ಕಾಸ್ಟ್. ಯಾವ್ಯಾವ ಥರ ಬಂದಿದೆ ನೋಡಿ. ಡಿನೈ ಮಾಡೋದು, ಕಾಸ್ಟ್ ಇರಲೇ ಇಲ್ಲ ಅಂತ ಹೇಳೋದು, ಅದು ತಪ್ಪು. ರೊಮ್ಯಾಂಟಿಸೈಸ್ ಮಾಡೋದು ಅಂತಂದರೆ ಕಾಸ್ಟೇ ಮುಖ್ಯ, ಕಾಸ್ಟ್ ಎಲ್ಲ ಕಡೆನೂ ಇಂಪಾರ್ಟೆಂಟು, ಅದು ತಪ್ಪು. ಮತ್ತು ವೆಪನೈಸ್ ಮಾಡೋದು, ಕಾಸ್ಟನ್ನು ಇಟ್ಕೊಂಡೇ ಸಮಾಜದಲ್ಲಿ ವೈಷಮ್ಯವನ್ನು ಬಿತ್ತೋದು, ಅದು ತಪ್ಪು. ಇಸ್ ಟು ಮೂವ್ ಟುವರ್ಡ್ ಅ ಸೊಸೈಟಿ ವೇರ್ ಐಡೆಂಟಿಟಿ ಮೇ ರಿಮೇನ್ ಬಟ್ ಇನ್ಇಕ್ವಾಲಿಟಿ ಡಸ್ ನಾಟ್. ಐಡೆಂಟಿಟಿ ಉಳ್ಕೊಂಡ್ರೂ ಸಹ ಇನ್ಇಕ್ವಾಲಿಟಿ ಇರಬಾರ್ದು, ಅಂತಹ ಸೊಸೈಟಿ ನಮಗೆ ಬೇಕು. ವೇರ್ ಕಮ್ಯುನಿಟಿ ಎಕ್ಸಿಸ್ಟ್ ವಿತೌಟ್ ಎಕ್ಸ್ಕ್ಲೂಷನ್, ವೇರ್ ಮೆಮೊರಿ ಎಕ್ಸಿಸ್ಟ್ without stigma, where representation exists without hatred, dignity belongs to all, not a few. ಈ ಒಂದು ಅಂಶಗಳನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. The true measure of progress is not whether old labels survive, it is whether they still decides a child's future. ನೋಡಿ ಅಲ್ವಾ, ಟ್ರೂ ಮೆಜರ್ ಆಫ್ ಪ್ರೋಗ್ರೆಸ್, ನಿಜವಾಗ್ಲೂ ನಾವು ಪ್ರಗತಿಯನ್ನು ಹೊಂದುತ್ತಾ ಇದ್ದೀವಾ ಅನ್ನೋದನ್ನು ತೋರಿಸೋದು, ತಿಳಿಸೋದು ಏನು? ನಾಟ್ ವೆದರ್ ಓಲ್ಡ್ ಲೇಬಲ್ಸ್ ಸರ್ವೈವ್, ಹಳೆಯ ಲೇಬಲ್ಗಳನ್ನು ಮುಂದುವರ್ಸ್ಕೊಂಡು ಬಂದಿದ್ದೀವಾ ಅನ್ನೋಕ್ಕಿಂತ ಆ ಲೇಬಲ್ಗಳು ಒಂದು ಮಗುವಿನ ಭವಿಷ್ಯವನ್ನು ನಿರ್ಧರಿಸುತ್ತಾ ಅನ್ನೋದು ಇಂಪಾರ್ಟೆಂಟ್. ಇಟ್ ಇಸ್ ವೆದರ್ ದೆ ಸ್ಟಿಲ್ ಡಿಸೈಡ್ ಅ ಚೈಲ್ಡ್ಸ್ ಫ್ಯೂಚರ್. ಜಾತಿಯಿಂದಾಗಿ ಮಗುವಿನ ಭವಿಷ್ಯ ನಿರ್ಧಾರ ಆಗಿಬಿಡುತ್ತಾ, ಆ ಪ್ರಶ್ನೆ ಕೇಳ್ಕೋಬೇಕು. ಇದು ಕಾಸ್ಟಿಗೆ ಸಂಬಂಧಪಟ್ಟ ಹಾಗೆ ತಿಳ್ಕೊಳ್ಬೇಕಾಗಿರೋದು. ಭಾರತಕ್ಕೆ ಸಂಬಂಧಪಟ್ಟಾಗ ಇನ್ನೂ ವಿಚಾರಗಳಿದೆ, ಮುಂದೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಈ ಚಾಪ್ಟರ್ ಮುಗಿತಾ ಇದೆ.